ಎಲ್ಲರಿಗೂ ನಮಸ್ಕಾರ. ನನ್ನೆಲ್ಲ ಆತ್ಮೀಯ ಪ್ರೀತಿಯ ಮುದ್ದು ವಿದ್ಯಾರ್ಥಿಗಳೇ, ಇಂದಿನ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮಕ್ಕಳೇ, ನಾವು ಹಿಂದಿನ ತರಗತಿಯಲ್ಲಿ 10ನೇ ತರಗತಿಯ ಭಾಗ್ಯಶಿಲ್ಪಿಗಳು ಅನ್ನುವಂಥ ಒಂದು ಪಾಠದಲ್ಲಿ ನಾವು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರ ಬಗ್ಗೆ ತಿಳ್ಕೊಂಡಿದ್ವಿ. ಆಮೇಲೆ ಕವಿ ಪರಿಚಯವನ್ನು ತಿಳ್ಕೊಂಡು, ಪದಗಳ ಅರ್ಥವನ್ನು ತಿಳ್ಕೊಂಡು, ಅದಾದಮೇಲೆ ಟಿಪ್ಪಣಿಗಳನ್ನು ಕೂಡ ನೋಡಿದ್ವಿ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಯಾವ ರೀತಿಯಾದಂಥ ದಕ್ಷ ಆಡಳಿತಗಾರರಾಗಿದ್ದರು, ಅವರ ಜೀವನ ಶೈಲಿ ಹೇಗಿತ್ತು, ಅವರು ಮಾದರಿ ಮೈಸೂರು ರಾಜ್ಯವನ್ನು ಹೇಗೆ ಮಾಡಲು ಯಾವ ರೀತಿಯಾದಂಥ ಶ್ರಮವನ್ನು ಪಟ್ಟರು, ಅವರ ಅಷ್ಟೆಲ್ಲ ಶ್ರಮದ ಪ್ರತಿಫಲ ಮೈಸೂರು ರಾಜ್ಯಕ್ಕೆ ಮಾದರಿ ಮೈಸೂರು ಅಂತೇ ಕರೆಸ್ಕೊಂಡಿತು. ಹೀಗೆ ಅವರ ಸಾಧನೆಗಳನ್ನು, ಅವ್ರು ಜಾರಿಗೆ ತಂದಂತಹ ಕಾನೂನುಗಳನ್ನು ಎಲ್ಲವನ್ನೂ ನಾವು ನಿನ್ನೆಯ ದಿನ ನೋಡಿದ್ವಿ. ಆಮೇಲೆ ಸಾಮಾಜಿಕ ಕಾನೂನುಗಳ ಹರಿಕಾರ ಅಂತ ಅವರನ್ನು ಯಾಕೆ ಕರೀತಾರೆ ಎಲ್ಲವನ್ನು ಕೂಡ ನಾವು ನಿನ್ನೆಯ ದಿನ ತರಗತಿಯಲ್ಲಿ ನೋಡಿದ್ವಿ. ಮಕ್ಕಳೇ, ನೀವು ಯಾರು ನಿನ್ನೆಯ ದಿನ ತರಗತಿಯನ್ನು ಮಿಸ್ ಮಾಡ್ಕೊಂಡಿದ್ದೀರ ಅವರೆಲ್ಲರೂ ಹೋಗ್ರಿ, ನನ್ನ ಯೂಟ್ಯೂಬ್ ಚಾನಲಲ್ಲಿ ಅದು ಲಭ್ಯವಿದೆ. ಅದನ್ನು ನೋಡ್ಕೊಂಡು ಬಂದು ಆಮೇಲೆ ಮುಂದಿನ ಪಾಠವನ್ನು ನೋಡಿದರೆ ನಿಮ್ಗೆ ಅದು ಅರ್ಥ ಆಗ್ತದೆ. ಬನ್ನಿ, ನಾವು ಇವತ್ತು ತಡ ಮಾಡಬೇಡ, ಸರ್ ಎಂ ವಿಶ್ವೇಶ್ವರಯ್ಯನವರ ಬಗ್ಗೆ ಪಾಠವನ್ನು ಸ್ಟಾರ್ಟ್ ಮಾಡೋಣ. ಸರ್ ಎಂ ವಿಶ್ವೇಶ್ವರಯ್ಯ ದುರದೃಷ್ಟವಶಾತ್ ಭಾರತೀಯರಾದ ನಾವು ಹೆಚ್ಚು ಮಾತನಾಡುವವರು ಮತ್ತು ನುಡಿದಂತೆ ನಡೆಯಲಾರದವರೆಂಬ ದೂಷಣೆಗೆ ಒಳಗಾಗಿದ್ದೇವೆ. ತಾವು ಈ ಮಾತಿಗೆ ಬಹುದೊಡ್ಡ ರೀತಿಯಲ್ಲಿ ಹೊರತಾಗಿದ್ದೀರಿ. ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ. ಅದನ್ನು ನಾವು ತಮ್ಮಿಂದ ಕಲಿಯೋಣ. ನೋಡಿ, ದುರದೃಷ್ಟವಶಾತ್ ಭಾರತೀಯರು ನಮ್ಮ ಮಾತನ್ನು ಬಾಳ್ರೆ ನಮ್ಮ ಭಾರತದವ್ರು ಹೌದಾ, ನಾವು ಜಾಸ್ತಿ ಮಾತಾಡ್ತೀವಿ, ನುಡಿದಂತೆ ನಡಿತೀವಿ, ಕೆಲವೊಂದ್ಸಲ ನುಡಿದಂತೆ ನಡೆಯಂಗಿಲ್ಲ ಅನ್ನೋಂಥ ದೂಷಣೆ ಕೂಡ ನಾವು ಒಳಗಾಗಿರ್ತೀವಿ. ಹೀಗಾಗಿ ಇದನ್ನು ಯಾರು ಕೇಳ್ತಾರಪ್ಪ ಅಂದರೆ, ನೀವು ಕಡಿಮೆ ಮಾತಾಡ್ತೀರಿ ಆದರೆ ಹೆಚ್ಚು ಕೆಲಸ ಮಾಡ್ತೀರಿ. ಇದನ್ನು ನಾವು ಯಾರಿಂದ ಕಲಿಬೇಕು, ನಿಮ್ಮಿಂದ ಕಲಿಬೇಕಂತ ಹೇಳಿದವರು ಯಾರು ಅನ್ನೋದು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಬೆಂಗಳೂರಿನಲ್ಲಿ ನಡೆದ ವಿಶ್ವೇಶ್ವರಯ್ಯ ಅವರ ಜನ್ಮ ಶತಮಾನೋತ್ಸವ ಸಮಾರಂಭದಲ್ಲಿ ಅವರ ಬಗ್ಗೆ ಈ ರೀತಿ ನುಡಿದವರು. ನೋಡ್ರಿ, ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಏನು ಮಾಡ್ತಾರಪ್ಪ ಅಂದರೆ, ಬೆಂಗಳೂರಿನಲ್ಲಿ ನಡೆದಿರುವಂಥ ವಿಶ್ವೇಶ್ವರಯ್ಯನವರ ಜನ್ಮ ಶತಮಾನೋತ್ಸವವನ್ನು ಆಚರಣೆಯನ್ನು ಮಾಡ್ತಿರ್ತಾರೆ. ಶತಮಾನೋತ್ಸವ ಅಂತಂದ್ರೆ 100 ವರ್ಷ ತುಂಬಿದಂತಹ ಸಮಯದಲ್ಲಿ ಆಚರಿಸುವಂತಹ ಒಂದು ಉತ್ಸವ. ಅಂಥ ಸಂದರ್ಭದಲ್ಲಿ ಅವಾಗ ಅವ್ರ ಬಗ್ಗೆ ಮಾತಾಡ್ತವ್ರು ಯಾರು, ಪಂಡಿತ್ ಜವಾಹರ್ಲಾಲ್ ನೆಹರು ಅವರು. ಅವರ ಒಂದೊಂದು ಮಾತುಗಳು ಸರ್ ಎಂ ವಿ ಅವರಿಗೆ ಅಕ್ಷರ ಸಹ ಸಲ್ಲುತ್ತಿದ್ದವು. ನೋಡ್ರಿ, ಅವ್ರು ಮಾತನಾಡುವಂತಹ ಮಾತುಗಳು ಏನಾಗಿದ್ದು, ಒಂದೊಂದು ಮಾತುಗಳು ಕೂಡ ಸರ್ ಎಂ ವಿ ರವರು ಏನು ಮಾಡ್ತಾಯಿದ್ರು, ಸಲ್ತಾ ಇದ್ವು. ಇವರು ಭಾರತದ ಆಧುನಿಕತೆಯ ಹರಿಕಾರರಾಗಿ ವಾಸ್ತವ ಚಿಂತನೆ, ನಿಸ್ವಾರ್ಥ ನಡತೆ, ಸುಸಂಗತ ವೈಜ್ಞಾನಿಕ ದೃಷ್ಟಿ, ಯೋಜನೆ ಮತ್ತು ದಕ್ಷ ಆಡಳಿತದ ತಳಹದಿಯ ಮೇಲೆ ಹೊಸ ರಾಷ್ಟ್ರ ನಿರ್ಮಿಸಲು ಮುಂದಾದವರು. ನೋಡ್ರಿ, ಯಾವ ರೀತಿಯಾಗಿದ್ರಪ್ಪ ಅಂದ ಸರ್ ಎಂ ರವರು ಆಧುನಿಕತೆ ಹರಿಕಾರ ಅಂತ ಅವರನ್ನು ಕರಿತಾವ. ಅವರಲ್ಲಿರ್ತಕ್ಕಂಥ ವಾಸ್ತವ ಚಿಂತನಾ ಶೈಲಿ ಆಗಿರ್ಬೋದು, ಅವರ ನಿಸ್ವಾರ್ಥದ ನಡತೆ ಆಗಿರ್ಬೋದು, ಅವರ ವೈಜ್ಞಾನಿಕ ದೃಷ್ಟಿಕೋನ ಆಗಿರ್ಬೋದು, ದಕ್ಷ ಆಡಳಿತದ ತಳಪಾಯದ ಮೇಲೆ ಅವರು ಹೊಸ ರಾಷ್ಟ್ರವನ್ನು ನಿರ್ಮಾಣ ಮಾಡಬೇಕನ್ನುವಂಥ ಅವರ ಮುಂದಾಲೋಚನೆಗಳು ಏನಾಗಿದ್ದು ನಮ್ಮ ಭಾರತಕ್ಕೆ ಒಂದು ಕೊಡುಗೆನ ಅಂತ ಹೇಳ್ಬೋದು ಸರ್ ಎಂ ರವರು. ಅದೆಲ್ಲದರ ಪ್ರತಿಫಲವಾಗಿ ಏನಂತಾರೆ, ಆಧುನಿಕ ಮೈಸೂರಿನ ಭಾಗ್ಯಶಿಲ್ಪಿ ಮತ್ತು ಮೈಸೂರಿನ ಕೈಗಾರಿಕಾ ಶಿಲ್ಪಿ ಅಂತ ಅವರನ್ನು ಕರೀತಾರೆ. ಯಾರನ್ನ ಹೇಳ್ರಿ, ವಿಶ್ವೇಶ್ವರಯ್ಯನವರನ್ನು ಕರೀತಾರೆ. ವಿಶ್ವೇಶ್ವರಯ್ಯ ಅವರು ಕ್ರಿಸ್ತಶಕ 1860 ಸೆಪ್ಟೆಂಬರ್ 15ರಂದು ಶ್ರೀನಿವಾಸ ಶಾಸ್ತ್ರಿ ಮತ್ತು ವೆಂಕಟ ಲಕ್ಷ್ಮಮ್ಮ ಅವರ ಎರಡನೆಯ ಮಗನಾಗಿ ಜನಿಸಿದರು. ನೋಡ್ರಿ, 1860 ಮತ್ತು ಸೆಪ್ಟೆಂಬರ್ 15ರಂದು ಏನು ಮಾಡ್ತಾರೆ, ಇವರು ಶ್ರೀನಿವಾಸ ಶಾಸ್ತ್ರಿ ಮತ್ತು ವೆಂಕಟ ಲಕ್ಷ್ಮಮ್ಮರವರ ಎರಡನೇ ಮಗನಾಗಿ ಜನಿಸಿದರು ಸರ್ ಎಂ ರವರು. ಇವರ ಪೂರ್ವಜರು ಮೂಲತಃ ಕರ್ನೂಲು ಜಿಲ್ಲೆ ಗಿಡ್ಡಲೂರು ತಾಲೂಕಿನ ಮೋಕ್ಷಗುಂಡಂ ಅಗ್ರಹಾರಕ್ಕೆ ಸೇರಿದವರು. ನೋಡ್ರಿ, ಇವರು ಎಲ್ಲರಪ್ಪ ಅಂದ್ರೆ ಮೂಲತಃ ಇವರು ಕರ್ನೂಲು ಜಿಲ್ಲೆ, ಆಂಧ್ರ ಪ್ರದೇಶದ ಕರ್ನೂಲು ಜಿಲ್ಲೆಯ ಗಿಡ್ಡಲೂರು ತಾಲೂಕಿನ ಮೋಕ್ಷಗುಂಡಂನಿಂದ ಇವ್ರ ಮುಂದೆ ಏನು ಮಾಡ್ತಾರೆ, ಮುದ್ದೇನಹಳ್ಳಿಗೆ ಏನು ಮಾಡ್ತಾರೆ, ವಲಸೆ ಬರ್ತಾರೆ. ಇಲ್ಲಿ ನೋಡ್ರಿ, ಕಾರಣಾಂತರದಿಂದ ಕರ್ನಾಟಕಕ್ಕೆ ವಲಸೆ ಬಂದು ಚಿಕ್ಕಬಳ್ಳಾಪುರ ಸಮೀಪದಲ್ಲಿರುವ ಮುದ್ದೇನಹಳ್ಳಿಯಲ್ಲಿ ನೆಲೆಸಿದರು. ಆಂಧ್ರ ಪ್ರದೇಶದಲ್ಲಿರ್ತಕ್ಕಂತಹ ಕರ್ನೂಲು ಜಿಲ್ಲೆ ಗಿಡ್ಡಲೂರು ತಾಲೂಕಿನ ಮೋಕ್ಷಗುಂಡಂನಿಂದ ಅಗ್ರಹಾರಕ್ಕೆ ಸೇರಿದವರು ಇವರು. ಅವರ ಬಡತನ ಪರಿಸ್ಥಿತಿ ಆಗಿರ್ಬೋದು, ಅಂದಿನ ವಾತಾವರಣ ಆಗಿರ್ಬೋದು, ಅದರಿಂದ ಏನಾಗತ್ತವರು ಕರ್ನಾಟಕಕ್ಕೆ ವಲಸೆ ಬಂದು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರ್ತಕ್ಕಂತಹ ಮುದ್ದೇನಹಳ್ಳಿಯಲ್ಲಿ ಅನ್ನುವಂಥ ಒಂದು ಊರಿನಲ್ಲಿ ಇವರ ನೆಲೆಸ್ತಾರ. ಮೊದಲಿನಿಂದಲೂ ಅವರ ಮನೆತನಕ್ಕೆ ಮೋಕ್ಷಗುಂಡಂ ಎಂಬ ಅವರ ಮೂಲ ಸ್ಥಳದ ಹೆಸರು ಸೇರಿಕೊಂಡಿತ್ತು. ನೋಡ್ರಿ, ಮೊದಲಿನಿಂದಲೂ ಅವರ ಮನೆತನಕ್ಕೆ ಮೋಕ್ಷಗುಂಡಂ ಅನ್ನುವಂಥದ್ದೇನಾಗಿತ್ತು, ಹೆಸರು ಸೇರಿಕೊಂಡಿತ್ತು. ವೆಂಕಟ ಲಕ್ಷ್ಮಮ್ಮ ಅವರಿಗೆ ಮಕ್ಕಳು ಹೆಚ್ಚು ಓದಿ ದೊಡ್ಡ ವ್ಯಕ್ತಿಗಳಾಗಬೇಕೆಂಬ ಹಂಬಲವಿತ್ತು. ನೋಡ್ರಿ, ಅವರ ತಾಯಿ ಅದರಲ್ಲ, ಅವರ ತಾಯಿಗೆ ವೆಂಕಟ ಲಕ್ಷ್ಮಮ್ಮ ಅವ್ರಿಗೇನು ಅನಿಸ್ತಪ್ಪ ಅಂದ್ರೆ, ನನ್ನ ಮಕ್ಕಳು ಹೆಚ್ಚಾಗಿ ಓದಿ ದೊಡ್ಡ ವಿದ್ಯಾವಂತರಾಗಬೇಕು, ದೊಡ್ಡ ದೊಡ್ಡ ವ್ಯಕ್ತಿಗಳಾಗಬೇಕು ಅನ್ನುವಂಥ ಒಂದು ಆಸೆ ಇತ್ತು, ಹಂಬಲವಿತ್ತು, ಗುರಿ ಇತ್ತು.
ಅದಕ್ಕಾಗಿ ಸಂಸಾರವನ್ನು ಚಿಕ್ಕಬಳ್ಳಾಪುರಕ್ಕೆ ಸ್ಥಳಾಂತರಿಸಿದರು. ಅದರ ಸಲುವಾಗಿ ಏನು ಮಾಡಿದ್ರಪ್ಪ ಅವರು ಚಿಕ್ಕಬಳ್ಳಾಪುರಕ್ಕೆ ತಮ್ಮ ಸಂಸಾರ ಸಮೇತ ಬಂದು ಅಲ್ಲಿ ವಲಸೆ ಬಂದವರು ಅಲ್ಲಿ ಉಳಿದುಬಿಟ್ರು. ವಿಶ್ವೇಶ್ವರಯ್ಯ ಅವರ ಪ್ರಾಥಮಿಕ ಶಿಕ್ಷಣ ಚಿಕ್ಕಬಳ್ಳಾಪುರದಲ್ಲಿ ನಡೆಯಿತು. ನೋಡ್ರಿ, ಅವರ ಪ್ರಾಥಮಿಕ ಶಿಕ್ಷಣ ಎಲ್ಲಿ ನಡೀತಪ್ಪ ಅಂದ್ರೆ ಚಿಕ್ಕಬಳ್ಳಾಪುರದಲ್ಲಿ ಮುಗೀತು. ಸೋದರ ಮಾವ ಎಚ್ ರಾಮಯ್ಯ ಅವರ ಮಾರ್ಗದರ್ಶನದಂತೆ ಬೆಂಗಳೂರಿನ ವೆಸ್ಲಿಯನ್ ಪ್ರೌಢಶಾಲೆಯಲ್ಲಿ ಪ್ರೌಢ ಶಿಕ್ಷಣವನ್ನು, ಸೆಂಟ್ರಲ್ ಕಾಲೇಜಿನಲ್ಲಿ 2 ವರ್ಷಗಳ ಇಂಟರ್ಮಿಡಿಯೇಟ್ ಮತ್ತು 3 ವರ್ಷಗಳ BA ಪದವಿ ಶಿಕ್ಷಣವನ್ನು ಪಡೆದರು. ನೋಡಿ, ಇವರು ಪ್ರಾಥಮಿಕ ಶಿಕ್ಷಣ ಮುಗಿಸಿದ್ದೆಲ್ಪ ಚಿಕ್ಕಬಳ್ಳಾಪುರ. ಅದೇ ರೀತಿ ಅವರ ಸೋದರ ಮಾವನಾಗಿರ್ತಕ್ಕಂಥ ಎಚ್ ರಾಮಯ್ಯ ಅವರು ಅವರಿಗೆ ಮಾರ್ಗದರ್ಶನವನ್ನು ಮಾಡ್ತಾರೆ. ಏನಂತ, ಎಲ್ಲೆಲ್ಲಿ ಯಾವ್ಯಾವ ರೀತಿಯಾದಂಥ ಶೈಕ್ಷಣಿಕ ಅಭ್ಯಾಸ ಮುಗಿಸ್ಬೇಕಂತ ಅಂದಾಗ ಬೆಂಗಳೂರಿನ ವೆಸ್ಲಿಯನ್ ಪ್ರೌಢಶಾಲೆಯಲ್ಲಿ ಒಂದು ಹೈಸ್ಕೂಲ್ನಲ್ಲಿ ಪ್ರೌಢ ಶಿಕ್ಷಣವನ್ನು ಮುಗಿಸ್ತಾರೆ. ಅದಾದಮೇಲೆ ಸೆಂಟ್ರಲ್ ಕಾಲೇಜಿನಲ್ಲಿ 2 ವರ್ಷಗಳ ಕಾಲ ಅವರಲ್ಲಿ ಏನು ಮಾಡ್ತಾರೆ, ಇಂಟರ್ಮಿಡಿಯೇಟ್ ಅನ್ನು ಮುಗಿಸ್ಕೊಂಡು 3 ವರ್ಷಗಳ ಕಾಲ BA ಪದವಿಯನ್ನು ಅವರು ಪಡ್ಕೊಳ್ತಾರೆ. ವ್ಯಾಸಂಗದಲ್ಲಿ ಕ್ರಮನಿಷ್ಠರಾಗಿದ್ದ ಅವರು ಜೀವನದಲ್ಲಿ ಉನ್ನತವಾದದ್ದನ್ನು ಸಾಧಿಸಬೇಕೆಂಬ ದೃಢ ನಿರ್ಧಾರವನ್ನು ಹೊಂದಿದ್ದರು. ನೋಡ್ರಿ, ಅವರು ವ್ಯಾಸಂಗದಲ್ಲಿ ತುಂಬ ಪರಿಣಿತಿಯಾಗಿರುವಂತಹ ವಿದ್ಯಾರ್ಥಿ ಯಾರು, ಸರ್ ಎಂ ಹೀರೋರು. ತುಂಬ ಬುದ್ಧಿವಂತ ವಿದ್ಯಾರ್ಥಿ, ಪ್ರತಿ ತರಗತಿಯಲ್ಲೂ ಕೂಡ ಶ್ರೇಷ್ಠ ದರ್ಜೆಯಲ್ಲಿ ಪಾಸಾಗ್ತಿರುವಂತಹ ವಿದ್ಯಾರ್ಥಿ. ಆದರೆ ಇನ್ನೊಂದು ವಿಶೇಷ ಏನಂದರೆ, ಅವರು ಪ್ರತಿ ಸಲನೂ ಅವರು ವಿದ್ಯಾರ್ಥಿ ವೇತನದಿಂದಲೇ ಅವ್ರ ಶಿಕ್ಷಣ ನಿರ್ವಹಣೆ ಅವ್ರ ಬಂಡವಾಳ ಆಗಿತ್ತಂತಲೇ ಹೇಳ್ಬೋದು. ಅಷ್ಟೊಂದು ಜಾಣ ಆಗಿರುವಂತಹ ವಿದ್ಯಾರ್ಥಿ ಅವರು. ಹೀಗಾಗಿ ಮುಂದೆ ಏನು ಹೇಳ್ತಾರಪ್ಪ ಅಂತಂದರೆ, ವ್ಯಾಸಂಗದಲ್ಲಿ ಕ್ರಮನಿಷ್ಠರಾಗಿದ್ದವರು ಜೀವನದಲ್ಲಿ ಉನ್ನತವಾದದ್ದನ್ನು ಸಾಧಿಸಬೇಕು ಅನ್ನುವಂಥ ಒಂದು ದೃಢ ನಿರ್ಧಾರವನ್ನು, ದೃಢ ಸಂಕಲ್ಪವನ್ನು ಹೊಂದಿದವರಾಗಿದ್ದರು. ಅದಕ್ಕೆ ತಕ್ಕನಾದ ಪ್ರತಿಭೆ, ಮನೋಸ್ಥೈರ್ಯ ಅವರಲ್ಲಿ ಇತ್ತು. ನೋಡಿರಿ, ಅದಕ್ಕೆ ಸೂಕ್ತವಾಗಿರುವಂಥ ಪ್ರತಿಭೆ ಆಗಿರ್ಬೋದು, ಆಮೇಲೆ ಆತ್ಮಸ್ಥೈರ್ಯ ಆಗಿರ್ಬೋದು ಅವರಲ್ಲಿ ಇತ್ತು. ಅಂದಿನ ಮೈಸೂರು ದಿವಾನರಾಗಿದ್ದ ಸಿ ರಂಗಾಚಾರ್ಲುರವರು ನೀಡಿದ ವಿದ್ಯಾರ್ಥಿ ವೇತನ ಸೌಲಭ್ಯವನ್ನು ಬಳಸಿಕೊಂಡು ಪೂನಾದ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಡಿಪ್ಲೊಮಾ ಶಿಕ್ಷಣವನ್ನು ಪ್ರಥಮ ಸ್ಥಾನದಲ್ಲಿ ಪಡೆದು ಜೇಮ್ಸ್ ಬರ್ಕ್ಲಿ ಬಹುಮಾನಕ್ಕೂ ಪಾತ್ರರಾದರು. ನೋಡ್ರಿ, ಅಂದಿನ ಕಾಲದಲ್ಲಿರ್ತಕ್ಕಂತಹ ಮೈಸೂರು ದಿವಾನರಾಗಿದ್ದರು ಶ್ರೀ ರಂಗಾಚಾರ್ಯರಾಗಿದ್ದರು. ಅವರು ಕೊಡ್ತಿರುವಂತಹ ವಿದ್ಯಾರ್ಥಿ ವೇತನ ಸೌಲಭ್ಯವನ್ನು ಬಳಸಿಕೊಂಡಂತಹ ಸರ್ ಎಂ ವೀರವರು ಪೂನಾದ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಡಿಪ್ಲೊಮಾ ಶಿಕ್ಷಣವನ್ನು ಮುಗಿಸ್ತಾರೆ. ಅದು ಮುಗಿಸಿದ ಮೇಲೆ ಅದರಲ್ಲಿ ಫಸ್ಟ್ ಬಂದವರು ಯಾವುದೋ ಜೇಮ್ಸ್ ಬರ್ಕ್ಲಿ ಅನ್ನುವಂಥ ಒಂದು ಪ್ರಶಸ್ತಿಗೆ ಅಥವಾ ಬಹುಮಾನಕ್ಕೆ ಪಾತ್ರರಾಗ್ತಾರೆ. ವಿಶ್ವೇಶ್ವರಯ್ಯನವರು 1884ರಲ್ಲಿ ಮುಂಬೈ ಪ್ರಾಂತ್ಯದ ಲೋಕೋಪಯೋಗಿ ಇಲಾಖೆಯಲ್ಲಿ ಸಹಾಯಕ ಇಂಜಿನಿಯರ್ ಆಗಿ ಸೇವೆ ಪ್ರಾರಂಭಿಸಿದರು. ನೋಡ್ರಿ, ಅವರು 1884ರಲ್ಲಿ ಮುಂಬೈ ಪ್ರಾಂತ್ಯದಲ್ಲಿರ್ತಕ್ಕಂಥ ಒಂದು ಲೋಕೋಪಯೋಗಿ ಇಲಾಖೆ ಇತ್ತು. ಆ ಇಲಾಖೆಯಲ್ಲಿ ಏನು ಮಾಡ್ತಾರೆ, ಸಹಾಯಕ ಇಂಜಿನಿಯರ್ ಆಗಿ ಸೇವೆಯನ್ನು ಪ್ರಾರಂಭವನ್ನು ಮಾಡ್ತಾರೆ. ಅಂದರೆ ತಮ್ಮ ಕರ್ತವ್ಯವನ್ನು, ತಮ್ಮ ಕಾರ್ಯವನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಖಾಂದೇಶ್ ಮತ್ತು ನಾಸಿಕ್ ಜಿಲ್ಲೆಗಳಲ್ಲಿ ಹರಿಯುತ್ತಿದ್ದ ಪಂಜ್ರಾ ನದಿಯ ನೀರಾವರಿ ಕಾಲುವೆಗೆ ತೂಬು ಮೇಲ್ಗಾಲುವೆಯನ್ನು ನಿರ್ಮಿಸುವ ಕಾರ್ಯದಲ್ಲಿ ಯಶಸ್ಸು ಗಳಿಸಿ ಮೇಲಾಧಿಕಾರಿಗಳ ಮೆಚ್ಚುಗೆಗೆ ಪಾತ್ರರಾದರು. ನೋಡ್ರಿ, ಅವರೆಷ್ಟು ಖಾಂದೇಶ ಮತ್ತು ನಾಸಿಕ್ ಜಿಲ್ಲೆಗಳಲ್ಲಿ ಹರಿತಕ್ಕಂತಹ ಪಂಜ್ರಾ ನದಿಯ ನೀರು ಕಾಲುವೆಯಲ್ಲಿ ಏನು ಮಾಡ್ತಾರೆ, ಅದು ಮೇಲ್ಗಾಲುವೆಯನ್ನು ಅವರು ನಿರ್ಮಿಸ್ತಾರೆ. ಅದರಲ್ಲಿ ಯಶಸ್ಸನ್ನು ಗಳಿಸಿದ್ದರ ಕಾರಣದಿಂದ ಏನಂತಾರೆ, ಅಲ್ಲಿ ಇರ್ತಕ್ಕಂತಹ ಅಧಿಕಾರಿಗಳು ಏನು ಅವರಿಗೆ ಒಳ್ಳೆ ಕಾರ್ಯವನ್ನು ಮಾಡಿದ್ರಿ ನೀವು ಅಂತೇಳಿ ಅವರಿಗೆ ಮೆಚ್ಚುಗೆಯನ್ನು ಕೊಡೋಣ. ಆ ಮೆಚ್ಚುಗೆ ಪಾತ್ರರಾದವರು ಯಾರು, ನಮ್ಮ ಸರ್ ಎಂ ವೀರವರು. ಮುಂಬೈ ಸರ್ಕಾರದ ಸೂಚನೆ ಮೇರೆಗೆ ಸಿಂಧ್ ಪ್ರಾಂತ್ಯದ ಸುಕ್ಕೂರು ಪಟ್ಟಣಕ್ಕೆ ಕುಡಿಯುವ ನೀರಿನ ಪೂರೈಕೆ ಕಾರ್ಯವನ್ನು ಯಶಸ್ವಿಯಾಗಿ ಪೂರೈಸಿದರು. ನೋಡ್ರಿ, ಆಗ ಮುಂಬೈ ಸರ್ಕಾರ ಏನು ಮಾಡ್ತದಪ್ಪ, ಇವರಿಗೆ ಒಂದು ಸೂಚನೆಯನ್ನು ಕೊಡ್ತೈತೆ. ಸಿಂಧ್ ಪ್ರಾಂತ್ಯದಲ್ಲಿ ಸುಕ್ಕೂರು ಅನ್ನುವಂಥ ಒಂದು ಪಟ್ಟಣ ಇರುತ್ತೆ. ಆ ಪಟ್ಟಣದಲ್ಲಿ ಕುಡಿಯುವ ನೀರಿನ ಸರಿಯಾಗಿ ಪೂರೈಕೆ ಆಗ್ತಿರಲಿಲ್ಲ, ಸಿಕ್ಕಾಪಟ್ಟೆ ತೊಂದರೆ ಆಗ್ತಿರ್ತೈತೆ. ಹೀಗಾಗಿ ಅದ್ರ ಕಾರ್ಯವನ್ನು ಮಾಡಲಿಕ್ಕೆ ಇವ್ರಿಗೆ ವಹಿಸಿದಾಗ ತುಂಬ ಅಚ್ಚುಕಟ್ಟಾಗಿ ಕಾರ್ಯವನ್ನು ಇವರು ಮಾಡಿ ಅಂದಿನ ಕಾಲಕ್ಕೆ ಇವರು ಶಬ್ಬಾಷ್ ಅನ್ನಿಸ್ಕೊಂಡವರು. ಅಂದಿನ ಮುಂಬೈ ಪ್ರಾಂತ್ಯದ ಗವರ್ನರ್ ಆಗಿದ್ದ ಲಾರ್ಡ್ ಸಂಡ್ ಹರ್ಸ್ಟ್ ಅವರು ಇವರನ್ನು ಮುಕ್ತ ಕಂಠದಿಂದ ಹಾಡಿ ಹೊಗಳಿದರು. ನೋಡ್ರಿ, ಅವಾಗ ಅಂದಿನ ಕಾಲದಲ್ಲಿ ಗವರ್ನರ್ ಯಾರಾಗಿದ್ದರು, ಲಾರ್ಡ್ ಸಂಡ್ ಹರ್ಸ್ಟ್ ಅನ್ನುವಂತಹ ಒಬ್ಬ ವ್ಯಕ್ತಿಯಾಗಿದ್ದ. ಅವ್ರು ಏನು ಮಾಡ್ತಾರೆ, ಇವ್ರನ್ನ ಸರ್ ಎಂ ಅವ್ರನ್ನ ಹಾಡಿ ಹೊಗಳ್ತಾರೆ. ಯಾಕಂದ್ರೆ ಅವ್ರು ಮಾಡಿರುವಂತಹ ಕೆಲಸದಿಂದ ತುಂಬ ರೀತಿಯಾದಂಥ ಒಳ್ಳೆಯ ಜನರಿಂದ ಮೆಚ್ಚುಗೆ ಬಂದಿದ್ದರಿಂದ ಅವರನ್ನು ಹಾಡಿ ಹೊಗಳ್ತಾರೆ. ಪೂನಾದ ಮುತಾ ಕಾಲುವೆಗೆ ನೀರಿನ ನೆಲೆಯಾಗಿದ್ದ ಪಿಪ್ ಜಲಾಶಯಕ್ಕೆ ಸ್ವಯಂ ಚಾಲಿತ ಬಾಗಿಲುಗಳನ್ನು ಅಳವಡಿಸಿದರು. ನೋಡ್ರಿ, ಪೂನಾದಲ್ಲಿರ್ತಕ್ಕಂತಹ ಮುತಾ ಅನ್ನುವಂಥ ಒಂದು ಕಾಲುವೆಗೆ ಏನು ಮಾಡ್ತಾರೆ, ನೀರಿರುವಂಥ ಸಂಗ್ರಹ ಆಗುವಂತಹ ಒಂದು ಈ ಪ್ರದೇಶದ ಮುತಾ ಕಾಲುವೆ, ಆ ಕಾಲುವೆಗೆ ಇವರು ಪಿಪ್ ಜಲಾಶಯಕ್ಕೆ ಏನು ಮಾಡ್ತಾರೆ, ಸ್ವಯಂ ಚಾಲಿತ ಬಾಗಿಲುಗಳನ್ನು ಅಳವಡಿಸ್ತಾರೆ. ಸ್ವಯಂ ಚಾಲಿತ ಬಾಗಿಲುಗಳ ಅನ್ವೇಷಣೆ ವಿಶ್ವೇಶ್ವರಯ್ಯ ಅವರ ಸಾಧನೆ ಕಿರೀಟಕ್ಕೆ ಮತ್ತೊಂದು ಗರಿಯನ್ನು ಸೇರಿಸಿತು. ನೋಡ್ರಿ, ಇವರ
ಮಾಡ್ತಿರುವಂತಹ ಸಾಧನೆಗಳಿದ್ವಲ್ಲ ಅದರಲ್ಲಿ ಇದು ಕೂಡ ಒಂದು. ಇವರನ್ನು ಹೈಯೆಸ್ಟ್ ಸಾಧನೆಗೆ ಕರ್ಕೊಂಡು ಹೋಗಿದ್ದನ್ನು ಈ ಸ್ವಯಂಚಾಲಿತ ಬಾವಿಗಳ ಅನ್ವೇಷಣೆ. ಇದೇನಾಯ್ತಪ್ಪ ಅಂದ್ರೆ ಅಲ್ಲಿ ಇರ್ತಕ್ಕಂತಹ ಅಂದಿನ ಜನಕ್ಕೆ, ಅಂದಿನ ಸರ್ಕಾರಕ್ಕೆ ಒಳ್ಳೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಲಿಕ್ಕೆ ಸಾಧ್ಯವಾಯಿತು. ಇದನ್ನೇ ಮುಂದೆ ಗ್ವಾಲಿಯರ್ನ ತೀಗ್ರ ಜಲಾಶಯಕ್ಕೂ ಮೈಸೂರಿನ ಕೃಷ್ಣರಾಜಸಾಗರ ಈಗಿನ ಮಂಡ್ಯ ಜಿಲ್ಲೆಯ ಜಲಾಶಯಕ್ಕೂ ಅಳವಡಿಸಲಾಯಿತು. ನೋಡ್ರಿ ಮಕ್ಕಳೇ, ನಾನು ನಿಮ್ಗೆ ಇಲ್ಲೊಂದು ವಿಶೇಷವಾಗಿ ಹೇಳಲೇಬೇಕು. ಸ್ವಯಂಚಾಲಿತ ಬಾಗಿಲುಗಳ ಅನ್ವೇಷಣೆಯನ್ನು ಇವ್ರು ಏನು ಮಾಡ್ತಾರೆ, ಗ್ವಾಲಿಯರ್ನ ತೀಗ್ರ ಅನ್ನುವಂಥ ಒಂದು ಜಲಾಶಯಕ್ಕೆ ಇದು ಮಾಡ್ತಾರೆ. ಅದೇ ರೀತಿಯಾಗಿ ಮೈಸೂರಿನ ಕೃಷ್ಣರಾಜಸಾಗರ ಅಂದರೆ ಈಗಿನ ಮಂಡ್ಯ ಜಿಲ್ಲೆಯಲ್ಲಿರ್ತಕ್ಕಂತಹ ಕೃಷ್ಣರಾಜಸಾಗರ ಅಣೆಕಟ್ಟು ಕೂಡ ನಿರ್ಮಾಣವನ್ನು ಮಾಡ್ತಾರೆ. ನೋಡಿ, ಕೃಷ್ಣರಾಜಸಾಗರ ಬಗ್ಗೆ ನಿಮಗೊಂದು ಮಾತು ಹೇಳಬೇಕು. KRS ಡ್ಯಾಮ್ ಅಂತ ಅದನ್ನು ನಾವು ಕರಿತೀವಿ. ಇದು ಸರ್ ಎಂ ಅವರ ಒಂದು ಅದ್ವಿತೀಯ ಸಾಧನೆ ಅಂತಂದ್ರೆ ಕಾವೇರಿ ನದಿ ಕನ್ನಂಬಾಡಿ ಅಣೆಕಟ್ಟನ್ನು ಕಟ್ಟಿದ್ದು. ಯಾವಾಗ ಕಟ್ತಾರಪ್ಪ ಅಂದ್ರೆ 1911ರಲ್ಲಿ ಇವ್ರು ಏನು ಮಾಡ್ತಾರೆ, ಅಣೆಕಟ್ಟನ್ನು ಕಟ್ತಾರೆ. ಕನ್ನಂಬಾಡಿ ಅಣೆಕಟ್ಟನ್ನು ಕಾವೇರಿ ನದಿಗೆ ಕಟ್ಟಿದಂತಹ ಸಂದರ್ಭದಲ್ಲಿ ಇದನ್ನು ಮುಂದೆ ಏನಂತ ಕೃಷ್ಣರಾಜಸಾಗರ ಅಂತ ಇದನ್ನು ಕೇಳ್ತಾರೆ. KRS ಡ್ಯಾಮ್ ಅಂತೇಳಿ ಇದನ್ನು ಕರೀತಾರೆ. ಇದರ ವಿಶೇಷತೆ ಏನಪ್ಪ ಅಂದ್ರೆ 1.5 ಮೈಲಿ ಉದ್ದ ಮತ್ತು 130 ಅಡಿ ಎತ್ತರ ಐತಿ. ಯಾವುದು ಕೃಷ್ಣರಾಜಸಾಗರ ಐತಲ್ಲ KRS ಡ್ಯಾಮ್, ಇದು 1.5 ಮೈಲಿ ಉದ್ದ ಮತ್ತು 130 ಅಡಿ ಎತ್ತರ. ಇದು 1,50,000 ಎಕರೆಗಳಿಗೆ ನೀರು ಪೂರೈಕೆಯನ್ನು ಮಾಡುವಂಥ ಸಾಮರ್ಥ್ಯವನ್ನು ಪಡ್ಕೊಂಡೈತಿ. ವಿಶ್ವವಿಖ್ಯಾತ ಆಗಿರ್ತಕ್ಕಂಥ ವಾಟರ್ ಬ್ಲಾಕ್ ಪದ್ಧತಿಯನ್ನು ಮತ್ತು ಸ್ವಯಂಚಾಲಿತ ಬಾಗಿಲುಗಳನ್ನು ಇಲ್ಲಿ ಅಳವಡಿಸಿದ್ದಾರೆ. ಅಂದಿನ ಕಾಲಕ್ಕೆ ಅದರ ವೆಚ್ಚ ಎಷ್ಟಾಗಿತ್ತು ಗೊತ್ತನ್ರಿ, ಸುಮಾರು 6 ಕೋಟಿಯಷ್ಟು ವೆಚ್ಚವನ್ನು ಮಾಡ್ತಾರೆ. ಹೀಗಾಗಿ ಇವರ ಅದ್ವಿತೀಯ ಸಾಧನೆ ಅಂತಲೇ ಅದನ್ನು ಹೇಳ್ಬೋದು. ಮುಂದೆ 4 ವರ್ಷಗಳ ಕಾಲ ಮುಂಬೈ ಪ್ರಾಂತ್ಯದ ಸ್ಯಾನಿಟರಿ ಇಂಜಿನಿಯರ್ ಆಗಿ ನೇಮಕಗೊಂಡರು. ನೋಡಿ, ಮುಂದೆ 4 ವರ್ಷಗಳ ಕಾಲ ಅವ್ರು ಏನು ಮಾಡ್ತಾರೆ, ಸ್ಯಾನಿಟರಿ ಅನ್ನುವಂಥದ್ದು ಅಂದರೆ ಆರೋಗ್ಯ ರಕ್ಷಣೆ ಸಂಬಂಧಿಸಿರುವಂಥದ್ದು ಅಥವಾ ನೈರ್ಮಲ್ಯೀಕರಣಕ್ಕೆ ಸಂಬಂಧಿಸಿರುವಂಥದ್ದು ಡಿಪಾರ್ಟ್ಮೆಂಟ್ಗೆ ಇಂಜಿನಿಯರ್ ಆಗಿ ನೇಮಕ ಆಗ್ತಾರೆ. ಈ ಹುದ್ದೆಗೆ ನೇಮಕವಾದ ಪ್ರಥಮ ಭಾರತೀಯರು ಎಂಬ ಗಮನಾರ್ಹ ಅಂಶ. ನೋಡಿ, ಈ ಹುದ್ದೆಗೆ ಏನು ಸ್ಯಾನಿಟರಿ ಇಂಜಿನಿಯರ್ ಆಗಿ ನೇಮಕ ಆಗಿರ್ತಕ್ಕಂಥ ಪ್ರಥಮ ಭಾರತೀಯ ಅನ್ನುವಂಥ ಹೆಗ್ಗಳಿಕೆ ಸಿಕ್ಕಿದ್ದಾರಿಗೆ ಸರ್ ಎಂ ಅವರಿಗೆ. ಪುಟಿವ ಚೈತನ್ಯ ನಾಳೆ ಮಾಡುವುದನ್ನು ಇಂದೇ ಮಾಡು, ಇಂದು ಮಾಡುವುದನ್ನು ಈಗಲೇ ಮಾಡಬೇಕೆಂಬ ತುಡಿತ ಅವರದಾಗಿತ್ತು. ನೋಡ್ರಿ, ಅವಾಗ ಅವರ ವಯಸ್ಸು ಹೆಂಗಿತ್ತಪ್ಪ ಅಂತಂದ್ರೆ ನಾಳೆ ಮಾಡ್ಬೇಕನ್ನುವಂಥ ಕೆಲಸ ನಾವು ಇವತ್ತನೇ ಮಾಡ್ಬೇಕು. ನಾಳೆ ಅಂದವ್ರು ಮನೆ ಹಾಳಂತ ಗಾದೆ ಮಾತನ್ನ ಐತೆ, ಹೌದಲ್ವಾ? ನಾಳೆ ಮಾಡ್ಬೇಕಂದ್ರೆ ನಾವು ಇವತ್ತನೇ ಮಾಡ್ಬೇಕು. ಇವತ್ತು ಮಾಡ್ಬೇಕಂದ್ರೆ ಈಗ ಸದ್ದ ಮಾಡ್ಬೇಕನ್ನುವಂಥದ್ದು ಮನೋಭಾವ ಯಾರ್ದಾಗಿತ್ತು, ಸರ್ ಎಂ ಅವರದಾಗಿತ್ತು. ಹೈದರಾಬಾದ್ ನಗರಕ್ಕೆ ಈಸಿ ಮತ್ತು ಮೂಸಿ ನದಿಗಳ ಪ್ರವಾಹದಿಂದ ಅಪಾರ ನಷ್ಟ ಸಂಭವಿಸಿತ್ತು. ನೋಡಿ, ಅಂದಿನ ಕಾಲದಲ್ಲಿ ಇವರ ಆಡಳಿತ ಇದ್ದಂತಹ ಸಂದರ್ಭದಲ್ಲಿ ಇವರು ಏನಿದ್ರಲ್ಲ ಆ ಸಂದರ್ಭದಲ್ಲಿ ಹೈದರಾಬಾದ್ ನಗರಕ್ಕೆ ಈಸಿ ಮತ್ತು ಮೂಸಿ ಅನ್ನುವಂತಹ 2 ನದಿಗಳಿದ್ದು, ಆ ನದಿಗಳ ಪ್ರವಾಹದಿಂದ ಏನಾಗಿತ್ತಪ್ಪ ಅಂತಂದ್ರೆ ಹೈದರಾಬಾದ್ ನಗರಕ್ಕೆ ಸಿಕ್ಕಾಪಟ್ಟೆ ನಷ್ಟ ಆಗಿತ್ತು. ಅಂದರೆ ಈಸಿ ಮತ್ತು ಮೂಸಿ ನದಿಗಳು ಏನಾಗಿದ್ದು ಅಪಾರವಾದಂತಹ ಪ್ರವಾಹವನ್ನು ತಂದೊಡ್ಡಿದ್ದರಿಂದ ಹೈದರಾಬಾದ್ ನಗರ ಅಲ್ಲಲು ಕಲ್ಲಲು ಆಗುವಂಥ ಒಂದು ಪರಿಸ್ಥಿತಿ ಎದುರಿಸ್ತಿತ್ತು. ಅದನ್ನು ತಡೆಯಲು 2 ನದಿಗಳು ಪ್ರತ್ಯೇಕ ಜಲಾಶಯ ನಿರ್ಮಿಸುವುದರ ಮೂಲಕ ಸಮಸ್ಯೆಯನ್ನು ಬಗೆಹರಿಸಿದರು. ನೋಡಿರಿ, ಅಂದಿನ ಕಾಲದಲ್ಲಿ ಏನು ಮಾಡಿದಪ್ಪ, ಈಸಿ ಮತ್ತು ಮೂಸಿ ನದಿಗಳ ಪ್ರವಾಹವನ್ನು ತಡೆಗಟ್ಟಬೇಕಪ್ಪ ಅಂತಂದ್ರೆ ಪ್ರತ್ಯೇಕವಾಗಿರುವಂಥ ಒಂದು ಜಲಾಶಯವನ್ನು ನಿರ್ಮಾಣ ಮಾಡಬೇಕು. ಆ ನಿರ್ಮಾಣ ಮಾಡಿದ್ದರಿಂದ ಏನಾಗಿತ್ತು, ಪ್ರವಾಹ ಬರುವುದು, ಅದರಿಂದ ಹೈದರಾಬಾದ್ ನಗರಕ್ಕೆ ಆಗ್ತಿರುವಂತಹ ಪದೇ ತೊಂದರೆಗಳನ್ನು ತಪ್ಪಿಸೋದು ಸಾಧ್ಯವಾಯಿತು. ಹೈದರಾಬಾದ್ ನಗರವನ್ನು ಭಾರತದ ಸುಯೋಜಿತ ನಗರಗಳ ಸಾಲಿಗೆ ಸೇರ್ಪಡೆ ಆಗುವಂತೆ ಮಾಡಿದರು. ನೋಡಿ, ಹೈದರಾಬಾದ್ ನಗರವನ್ನು ಏನು ಮಾಡಿದ್ರು ಅಂದ್ರೆ ಭಾರತದಲ್ಲಿರ್ತಕ್ಕಂಥ ಸುಯೋಜಿತ ನಗರಗಳ ಸಾಲಿಗೆ ಸೇರ್ಪಡೆ ಆಗುವಂಗೆ ಮಾಡಿದರು. ವಿಶ್ವೇಶ್ವರಯ್ಯ ಅವರು 3 ವರ್ಷಗಳ ಕಾಲ ಮೈಸೂರು ಸಂಸ್ಥಾನದಲ್ಲಿ ಮುಖ್ಯ ಇಂಜಿನಿಯರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ನೋಡಿ, 3 ವರ್ಷಗಳ ಕಾಲ ಏನು ಮಾಡ್ತಾರಪ್ಪ ಇವರು, ಇಂಜಿನಿಯರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ಮೈಸೂರು ಸಂಸ್ಥಾನದಲ್ಲಿ. ಕಾವೇರಿ ನದಿಗೆ ಕನ್ನಂಬಾಡಿ ಜಲಾಶಯ ನಿರ್ಮಾಣ ಯೋಜನೆ ಪ್ರಾರಂಭ, ರೈಲು ಮಾರ್ಗಗಳ ವಿಸ್ತರಣೆಗೆ ಕ್ರಮ, ತಾಂತ್ರಿಕ ಶಿಕ್ಷಣದ ಅಭಿವೃದ್ಧಿಗೆ ಯೋಜನೆ, ಮಾರಿಕಣಿವೆ ಜಲಾಶಯದ ನೀರು ಹಂಚಿಕೆ ಪುನರ್ವ್ಯವಸ್ಥೆ, ಸಣ್ಣ ನೀರಾವರಿ ವ್ಯವಸ್ಥೆಗೆ ಮರುಜೀವ, ಇವೆಲ್ಲ ಅವರ ಅಭಿವೃದ್ಧಿ ಕಾರ್ಯಗಳ ಕುರುಹು. ನೋಡಿ, ಅವ್ರು ಕಾವೇರಿ ನದಿ ಕನ್ನಂಬಾಡಿ ಜಲಾಶಯ ಹೇಳಿದ್ನಲ್ವಾ ಆಗಲೇ, KRS ಡ್ಯಾಮ್ ಬಗ್ಗೆ ನಿಮಗೆ ಮಾಹಿತಿಯನ್ನು ಹೇಳಿದೆ. ಅದರ ನಿರ್ಮಾಣ, ಆಮೇಲೆ ರೈಲು ಮಾರ್ಗಗಳ ವಿಸ್ತರಣೆ ಇನ್ನಷ್ಟು ಕ್ರಮವನ್ನು ಕೊಡ್ತಾರೆ. ತಾಂತ್ರಿಕ ಅಭಿವೃದ್ಧಿ ಅಂದರೆ ಶಿಕ್ಷಣದಲ್ಲಿ ಇನ್ನಷ್ಟು ಅಭಿವೃದ್ಧಿಯನ್ನು ತರ್ತಾರೆ. ಮಾರಿಕಣಿವೆ ಜಲಾಶಯಕ್ಕೆ ಏನು ಮಾಡ್ತಾರೆ, ಅಣೆಕಟ್ಟುಗಳನ್ನು ನಿರ್ಮಿಸ್ತಾರೆ. ಅದೇ ರೀತಿಯಾಗಿ ಮತ್ತು ಅದಕ್ಕೆ ನೀರನ್ನು ಹಂಚಿಕೆ ಮಾಡುವಂಥ ವ್ಯವಸ್ಥೆಯನ್ನು, ಸಣ್ಣ ನೀರಾವರಿ ವ್ಯವಸ್ಥೆಯನ್ನು, ಹೀಗಾಗಿ ಹಲವಾರು ಸುಧಾರಣೆಗಳನ್ನ ಇವರು ಜಾರಿಯನ್ನು ತರ್ತಾರೆ ಮೈಸೂರು ಸಂಸ್ಥಾನ ಮುಖ್ಯ ಇಂಜಿನಿಯರ್ ಆಗಿ ನೇಮಕ ಆದಂಥ ಸಂದರ್ಭದಲ್ಲಿ.
ಮೈಸೂರು ಸಂಸ್ಥಾನದ ಮಹಾರಾಜರಾಗಿದ್ದ ನಾಲ್ವಡಿ ಕೃಷ್ಣರಾಜ ಒಡೆಯರು ವಿಶ್ವೇಶ್ವರಯ್ಯ ಅವರನ್ನು ದಿವಾನರನ್ನಾಗಿ ನೇಮಿಸುವ ಮೂಲಕ ಹೊಸ ಮನ್ವಂತರಕ್ಕೆ ಅಡಿಪಾಯ ಹಾಕಿದರು ನೋಡ್ರಿ. ಅಂದಿನ ಕಾಲದಲ್ಲಿ ಮೈಸೂರು ಸಂಸ್ಥಾನದ ಮಹಾರಾಜರು ಯಾರಾಗಿದ್ದರು, ನಾಲ್ವಡಿ ಕೃಷ್ಣರಾಜ ಒಡೆಯರು ಆಗಿರುವಂತಹ ಸಂದರ್ಭದಲ್ಲಿ ಅವ್ರೇನು ಮಾಡ್ತಾರೆ, ವಿಶ್ವೇಶ್ವರಯ್ಯನವರನ್ನು ದಿವಾನರನ್ನಾಗಿ ಮೈಸೂರು ದಿವಾನರನ್ನಾಗಿ ನೇಮಕವನ್ನು ಮಾಡ್ತಾರೆ. ನೇಮಕವನ್ನು ಮಾಡಿದರಿಂದ ಅವ್ರ ಕತಿ ಅವಾಗ ಒಂದು ಅಡಿಪಾಯವನ್ನು ಹಾಕ್ತಾರೆ. ಅದಕ್ಕೊಂದು ಪರಿವರ್ತನೆಯ ಕಾಲ ಅಂತಲೇ ಹೇಳ್ಬೋದು. ಒಬ್ಬ ಮನುವಿನ ಕಾಲ ಅಥವಾ ಒಂದು ಪರಿವರ್ತನೆಯ ಕಾಲ ಅಂತಲೇ ನಾವು ಹೇಳ್ಬೋದು. ಯಾರು ಸರ್ ಎಂ ವೀರವರ ಕಾಲಮಾನವನ್ನು. ಆಡಳಿತದಲ್ಲಿ ಹೊಸ ಮಾದರಿಯನ್ನು ಅನುಷ್ಠಾನಗೊಳಿಸಿ ಕಚೇರಿಯ ಕೆಲಸ ಕಾರ್ಯಗಳಲ್ಲಿ ಸುಧಾರಣೆ ತಂದ ನೋಡಿ. ಆಡಳಿತದಲ್ಲಿ ಏನಕ್ಕಪ್ಪ ಅಂದ್ರೆ ಇವರು ಹೊಸವಾಗಿರುವಂತಹ ನೀತಿ ನಿಯಮಗಳನ್ನ ರೂಪುರೇಷೆಗಳನ್ನು ಆಮೇಲೆ ಕಚೇರಿ ಕೆಲಸಗಳಲ್ಲಿ ಕೆಲಸಗಳಲ್ಲಿ ಏನು ಮಾಡ್ತಾರೆ, ಸುಧಾರಣೆಗಳನ್ನ ಜಾರಿಗೆ ತೊಗೊಂಬರ್ತಾರೆ. ಅಷ್ಟೇ ಅಲ್ಲದೆ ದಕ್ಷತೆ ಮತ್ತು ಪ್ರಾಮಾಣಿಕತೆಗೆ ಒತ್ತು ನೀಡಿದರು ನೋಡಿ. ದಕ್ಷತೆ ಮತ್ತು ಪ್ರಾಮಾಣಿಕತೆಗೆ ಹೆಚ್ಚಾಗಿ ಒತ್ತು ನೀಡಿರುವಂತಹ ದಿವಾನರು ಇವರು ಆಗಿದ್ದರು. ಸಂಸ್ಥಾನದಲ್ಲಿ ಸ್ಥಳೀಯ ಮಟ್ಟದಲ್ಲಿ ಕೇಂದ್ರೀಕೃತವಾಗಿದ್ದ ನ್ಯಾಯಾಂಗ ಮತ್ತು ಕಾರ್ಯಾಂಗಗಳ ಅಧಿಕಾರವನ್ನು ಪ್ರತ್ಯೇಕಗೊಳಿಸಿದರು ನೋಡಿ. ಸಂಸ್ಥಾನದಲ್ಲಿ ಸ್ಥಳೀಯ ಮಟ್ಟದಲ್ಲಿ ಏನು ಕೇಂದ್ರೀಕೃತವಾಗಿತ್ತಲ್ಲ, ಅವಾಗ ನ್ಯಾಯಾಂಗ ಮತ್ತು ಕಾರ್ಯಾಂಗಗಳ ಅಧಿಕಾರವನ್ನು ಸಪ್ರೇಟಾಗಿ ಮಾಡ್ತಾರೆ. ಗಾಂಧೀಜಿಯವರು ಮೈಸೂರಿನ ಆಡಳಿತ ರೀತಿಯನ್ನು ಮುಕ್ತ ಕಂಠದಿಂದ ಹೊಗಳಿದರು ನೋಡಿ. ದಿವಾನರಾಗಿ ಇವರು ಮಾಡುವಂತಹ ಕೆಲಸಗಳನ್ನು ಮೆಚ್ಚುಗೆಯನ್ನು ವ್ಯಕ್ತಪಡಿಸುವಂತಹ ಮಹಾತ್ಮ ಗಾಂಧೀಜಿಯವರು ಏನು ಮಾಡ್ತಾರೆ, ಇವರನ್ನು ಹಾಡಿ ಹೊಗಳ್ತಾರೆ. ಇದರಿಂದಾಗಿ ಮೈಸೂರು ಮಾದರಿ ಎಂಬ ಹೊಸ ಆಡಳಿತ ಮಾದರಿ ಜನ್ಮ ತಾಳಿತು ನೋಡಿ. ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿರುವಂತಹ ಮೈಸೂರು ಏನಾಗಿತ್ತಲ್ಲ, ಅಥವಾ ಮೈಸೂರು ಮಾದರಿ ರಾಜ್ಯ ಅಂತ ಏನು ಕರೆಸ್ಕೊಂತಲ್ಲ, ಹೀಗಾಗಿ ನಾನು ನಿಮಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರ ಬಗ್ಗೆ ಹೇಳಬೇಕಾದ್ರೆ ಹೇಳಿದೆ, ಇವರನ್ನು ರಾಜರ್ಷಿ ಅಂತ ಕರೀತಾರೆ. ಮೈಸೂರು ರಾಜ್ಯವನ್ನು ಅವರು ಹರಿಜನ ಪತ್ರಿಕೆಯಲ್ಲಿ ರಾಮರಾಜ್ಯ ಅಂತ ಕರೀತಾರೆ ಅಂತ ಹೇಳಿ. ಹೀಗಾಗಿ ಮಹಾತ್ಮ ಗಾಂಧೀಜಿಯವರನ್ನು ಏನು ಮಾಡ್ತಾರೆ, ಹೊಗಳ್ತಾರೆ ಮುಕ್ತಕಂಠದಿಂದ. ವಿಶ್ವೇಶ್ವರಯ್ಯ ಅವರು ಆಧುನಿಕ ಶಿಕ್ಷಣವೇ ಎಲ್ಲ ಸಮಸ್ಯೆಗಳು ಪರಮೋಚ್ಚ ಪರಿಹಾರವೆಂದು ನಂಬಿದ್ದರು ನೋಡಿ. ಸರ್ ಎಂ ವೀರವರು ಏನಪ್ಪ ಅಂದ್ರೆ ಆಧುನಿಕ ಶಿಕ್ಷಣ ಎಲ್ಲ ಸಮಸ್ಯೆಗಳು ಒಂದೇ ಒಂದು ಪರಿಹಾರ, ನಾವು ಯಾಕೋ ಒಳ್ಳೆಯ ರೀತಿಯಾದಂಥ ಶಿಕ್ಷಣವನ್ನು ಕೊಡಿಸಬೇಕು ಅನ್ನುವಂಥದ್ದನ್ನು ನಂಬಿದ್ರು. ಶಿಕ್ಷಣವು ಸಂಜೀವಿನಿ ಎಂಬುದನ್ನು ಅರಿತಿದ್ದ ಅವರು ಶಿಕ್ಷಣದ ವಿವಿಧ ಯೋಜನೆಗಳನ್ನು ರೂಪಿಸಿದರು ನೋಡಿ. ಶಿಕ್ಷಣದಲ್ಲಿ ಹಲವಾರು ರೀತಿಯಾದಂತಹ ಯೋಜನೆಗಳನ್ನು ಅವರು ಜಾರಿಗೆ ತಂದರು. ಅದಕ್ಕಾಗಿ 1913ರಲ್ಲಿ ಪ್ರಾಥಮಿಕ ಶಿಕ್ಷಣ ನಿಬಂಧನೆಯನ್ನು ಜಾರಿಗೆ ತಂದರು ನೋಡಿ. ಅದರ ಸಲುವಾಗಿ ಏನು ಮಾಡಿದ್ರು, ಶಿಕ್ಷಣದಲ್ಲಿ ಸಂಜೀವಿನಿ ಅನ್ನುವಂಥದ್ದನ್ನು ಅರಿತಿರುವಂತಹ ಸರ್ ಎಂ ವೀರವರು 1913ರಲ್ಲಿ ಪ್ರಾಥಮಿಕ ಶಿಕ್ಷಣ ನಿಬಂಧನೆಯನ್ನು ಜಾರಿಗೆ ತೆಗೆದುಕೊಂಡು ಬರ್ತಾರೆ. ಪ್ರೌಢ ಶಿಕ್ಷಣ ಶಾಲೆಗಳು ಮದ್ರಾಸ್ ವಿಶ್ವವಿದ್ಯಾನಿಲಯದ ನಿಯಂತ್ರಣಕ್ಕೆ ಒಳಪಟ್ಟಿದ್ದವು. ಇದನ್ನು ಬದಲಿಸಿ ಸಂಸ್ಥಾನವೇ ಪ್ರತ್ಯೇಕವಾದ ಪ್ರೌಢ ಶಿಕ್ಷಣದ ಅಂತಿಮ ಪರೀಕ್ಷೆ ನಡೆಸುವ ಯೋಜನೆಯನ್ನು ಆರ್ಥಿಕ ಪರಿಷತ್ತಿನ ಮೂಲಕ ರೂಪುಗೊಳಿಸಿದರು ನೋಡಿ. ಪ್ರೌಢ ಶಿಕ್ಷಣ ಶಾಲೆಗಳೇನಾಗಿತ್ತು ಅಂದ್ರೆ ಮದ್ರಾಸ್ ವಿಶ್ವವಿದ್ಯಾನಿಲಯದ ನಿಯಂತ್ರಣಕ್ಕೆ ಒಳಪಟ್ಟಿದ್ದು. ಹೌದಾ, ಆಗಿನ ಕಾಲದಲ್ಲಿ ಅವುಗಳನ್ನು ಬದಲಿಸಬೇಕನ್ನುವಂತಹ ಉದ್ದೇಶದಿಂದ ಏನು ಮಾಡಿರಪ್ಪ ಅಂದ್ರೆ ಪ್ರೌಢ ಶಿಕ್ಷಣದಲ್ಲಿ ಅಂತಿಮ ಪರೀಕ್ಷೆ ನಡೆಸುವಂತಹ ಯೋಜನೆಯನ್ನು ಆರ್ಥಿಕ ಪರಿಷತ್ತಿನ ಮೂಲಕ ಅವ್ರು ಏನು ಮಾಡ್ತಾರೋ ಜಾರಿಗೆನ ತೊಗೊಂಬರ್ತಾರೆ. ಮೈಸೂರು ವಿಶ್ವವಿದ್ಯಾನಿಲಯದ ಸ್ಥಾಪನೆ ಇವರ ದೂರದೃಷ್ಟಿಯ ಮತ್ತೊಂದು ಫಲಶ್ರುತಿ ನೋಡ್ರಿ. ಮೈಸೂರು ವಿಶ್ವವಿದ್ಯಾನಿಲಯದ ಸ್ಥಾಪನೆ ಐತಿ, ಇದರಲ್ಲಿ ಕಾರ್ಯವನ್ನು ಮಾಡಿದ ಇವರ ಅಭಿವೃದ್ಧಿಗೆ ಒಂದು ದೂರದೃಷ್ಟಿಯ ಮತ್ತು ಫಲಶ್ರುತಿ ಅಂತಲೇ ಹೇಳ್ಬೋದು. ಶಿಕ್ಷಣಕ್ಕಾಗಿ ಶಿಕ್ಷಣ ಇರಬೇಕು, ಅದು ಕೆಲವೇ ಜನರ ಸ್ವತ್ತಾಗದೆ ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಆಜನ್ಮ ಸಿದ್ಧ ಹಕ್ಕಾಗಬೇಕು ಎಂಬುದನ್ನು ಮನಗಂಡ ಇವರು ತಾಂತ್ರಿಕ ಮತ್ತು ವೃತ್ತಿಪರ ಶಿಕ್ಷಣಕ್ಕೆ ಆದ್ಯತೆ ನೀಡಿದರು ನೋಡ್ರಿ. ಮೈಸೂರು ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿರುವಂತಹ ಸರ್ ಎಂ ವೀರವರು ಏನು ಮಾಡ್ತಾರಪ್ಪ, ಶಿಕ್ಷಣಕ್ಕೆ ಇರಬೇಕದ. ಹೌದಾ, ಅದಕ್ಕೆ ಕೇವಲ ಒಬ್ಬರು ಇಬ್ಬರಿಗೆ ಮಾತ್ರ ಶಿಕ್ಷಣ ಇರ್ಬೋದು. ಎಲ್ಲರೂ ಕೂಡ ಪ್ರಗತಿಪರ ರಾಜ್ಯ ಆಗಬೇಕಂದ್ರೆ ಮೈಸೂರು ರಾಜ್ಯದಲ್ಲಿರ್ತಕ್ಕಂತಹ ಪ್ರತಿಯೊಬ್ಬರಿಗೂ ಏನಾಗಿರಬೇಕು, ಶಿಕ್ಷಣ ದೊರಕಲೇಬೇಕು. ಅವರು ಆಜನ್ಮ ಸಿದ್ಧ ಹಕ್ಕಾಗಬೇಕು ಅನ್ನುವಂಥದ್ದನ್ನು ಮನಗಂಡಂತಹ ಯಾರು ಸರ್ ಎಂ ವೀರವರು ಏನು ಮಾಡ್ತಾರೆ, ತಾಂತ್ರಿಕ ಮತ್ತು ವೃತ್ತಿಪರ ಶಿಕ್ಷಣಕ್ಕೆ ಆದ್ಯತೆಯನ್ನು ನೀಡ್ತಾರೆ. ಇದಕ್ಕಾಗಿಯೇ ಬೆಂಗಳೂರಿನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಶಾಲೆ, ಮೈಸೂರಿನಲ್ಲಿ ಚಾಮರಾಜೇಂದ್ರ ತಾಂತ್ರಿಕ ಸಂಸ್ಥೆಗಳನ್ನು ಪ್ರಾರಂಭಿಸಿದ್ರು ನೋಡ್ರಿ. ಅದರ ಉದ್ದೇಶದಿಂದ ಏನು ಮಾಡ್ತಾರಪ್ಪ ಅಂದರೆ ಬೆಂಗಳೂರೊಳಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಶಾಲೆಯನ್ನು ಹಾಗೂ ಮೈಸೂರಿನಲ್ಲಿ ಚಾಮರಾಜೇಂದ್ರ ತಾಂತ್ರಿಕ ಸಂಸ್ಥೆಗಳನ್ನು ಪ್ರಾರಂಭವನ್ನು ಮಾಡ್ತಾರೆ. ಏಕೀಕೃತ ಕರ್ನಾಟಕದ ರಚನೆ ಮತ್ತು ಕನ್ನಡ ಭಾಷೆ ಹಾಗೂ ಸಾಹಿತ್ಯಗಳ ಬಗ್ಗೆ ಸಾರ್ವಜನಿಕರು ಉಂಟಾಗಿದ್ದ ಒಲವನ್ನು ಮನಗಂಡು ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪಿಸಿದ ಇವರ ಕಾಲದ ಮತ್ತೊಂದು ಮಹತ್ವದ ಸಾಧನೆ ನೋಡ್ರಿ. ಅಂದಿನ ಕಾಲದಲ್ಲಿ ಏಕೀಕೃತ ಕರ್ನಾಟಕ ಆಗುತ್ತಿರುವಂಥ ಸಂದರ್ಭದ ಕಾಲ. ಅಂಥ ಸಂದರ್ಭದಲ್ಲಿ ಕನ್ನಡ ಭಾಷೆ ಮತ್ತು ಆಮೇಲೆ ಸಾರ್ವಜನಿಕರಲ್ಲಿ ಸಾಹಿತ್ಯಗಳ ಅಭಿರುಚಿ ಬೆಳಿಬೇಕು. ಹೌದಾ, ಆಮೇಲೆ ಅವರು ಕನ್ನಡ ಭಾಷೆ, ಕಲೆ, ಚರಿತ್ರೆ, ಸಾಹಿತ್ಯಗಳ ಉದ್ಧಾರಕ್ಕಾಗಿ ಏನು ಮಾಡ್ತಾರಪ್ಪ ಅಂದರೆ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪನೆಯನ್ನು ಮಾಡ್ತಾರೆ. ಯಾವಾಗ ಮಾಡ್ತಾರಪ್ಪ ಅಂದರೆ ಬೆಂಗಳೂರೊಳಗೆ 1915 ಇವ್ರು ಏನು ಮಾಡ್ತಾರೆ, ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪನೆಯನ್ನು ಮಾಡ್ತಾರೆ.
ಇದರಿಂದ ಏನಕ್ಕತಿ ಕನ್ನಡ ಭಾಷೆ, ಕಲೆ, ಚರಿತ್ರೆ, ಸಾಹಿತ್ಯಗಳ ಹೆಚ್ಚಾಗಿ ಬೆಳವಣಿಗೆ ಶ್ರಮಿಸಿದ್ದು ಇವರ ಅದ್ವಿತೀಯ ಸಾಧನೆ ಅಂತಲೇ ಹೇಳ್ಬೋದು. ವಿಶ್ವೇಶ್ವರಯ್ಯ ಅವರು ಕೈಗಾರಿಕೆಗೆ ಅಗ್ರ ಪ್ರಾಶಸ್ತ್ಯ ನೀಡಿದರು ನೋಡಿ. ಕೈಗಾರೀಕರಣವೇ ಇಲ್ಲವೇ ಅವನತಿ ಎಂಬ ಘೋಷಣೆ ಮಾಡಿದರು ನೋಡಿ. ಕೈಗಾರಿಕೆಗೆ ಏನು ಮಾಡ್ತಾರೆ ಇವರು ಅಪಾರವಾದಂತಹ ಒಂದು ಲಕ್ಷ್ಯವನ್ನು ಹರಿಸ್ತಾರೆ. ಯಾಕಂದರೆ ಕೈಗಾರೀಕರಣ ಇಲ್ಲವೇ ಅವನತಿ ಅನ್ನುವಂತಹ ಒಂದು ಘೋಷಣೆಯನ್ನು ಮಾಡ್ತಾರೆ. ಹೀಗಾಗಿ ಭದ್ರಾವತಿಯ ಕಬ್ಬಿನ ಉಕ್ಕು ಕಾರ್ಖಾನೆಯನ್ನು ಸ್ಥಾಪಿಸಿತು ಅವರ ದೊಡ್ಡ ಗುರಿಯಾಗಿತ್ತು ನೋಡಿರಿ. ಭದ್ರಾವತಿಯಲ್ಲಿ ಕಬ್ಬಿನ ಮತ್ತು ಉಕ್ಕು ಕಾರ್ಖಾನೆಗಳನ್ನು ಇವ್ರು ಏನು ಮಾಡ್ತಾರೆ, ಸ್ಥಾಪನೆಯನ್ನು ಮಾಡಬೇಕನ್ನೋದೇ ಇವ್ರ ದೊಡ್ಡ ಪರಮೋಧ್ಯೇಯ ಗುರಿಯಾಗಿತ್ತು. ಯಾಕಂದ್ರೆ ಕೈಗಾರೀಕರಣ ಇಲ್ಲವೇ ಅವನತಿ, ಇಲ್ಲವೇ ಕೈಗಾರೀಕರಣ ಇಲ್ಲವೇ ವಿನಾಶ ಅಂತೇಳಿ ಯಾವಾಗಲೂ ದಿವಾನರು ಹೇಳ್ತಾ ಇದ್ರು. ಯಾರು ಸರ್ ಎಮ್ ಇವ್ರವರು ಕೈಗಾರಿಕಾ ಸ್ಥಾಪನೆಗಳಿಗೆ ಏನು ಮಾಡ್ತಾರಪ್ಪ ಅಂದ್ರೆ ಹೆಚ್ಚಾಗಿ ಇವ್ರ ಶಕ್ತಿ ಮೀರಿ ಏನು ಮಾಡ್ತಾರೆ, ದುಡಿತಾರ. ಇದಲ್ಲದೆ ಹಂಚಿನ ಕಾರ್ಖಾನೆ, ಮೂಳೆ ಮತ್ತು ಗೊಬ್ಬರ ತಯಾರಿಕಾ ಸ್ಥಾವರ, ಸಕ್ಕರೆ ಕಾರ್ಖಾನೆ, ಔಷಧಿ ತಯಾರಿಕಾ ಘಟಕ, ಗಂಧದ ಎಣ್ಣೆ, ಬೆಂಕಿ ಕಡ್ಡಿ ಹಾಗೂ ಕಾಗದದ ಕಾರ್ಖಾನೆಗಳು ಸ್ಥಾಪಿತವಾದವು ನೋಡ್ರಿ. ಇವರು ದಿವಾನರಾಗಿರುವಂತಹ ಮೈಸೂರು ದಿವಾನರಾಗಿರುವಂತಹ ಸಂದರ್ಭದಲ್ಲಿ ಎಷ್ಟೊಂದು ಕಾರ್ಖಾನೆಗಳನ್ನ ಸ್ಥಾಪನೆ ಮಾಡ್ತಾರಪ್ಪ ಅಂದ್ರೆ ಹಂಚಿನ ಕಾರ್ಖಾನೆ ಸ್ಥಾಪನೆ ಮಾಡ್ತಾರೆ, ಮೂಳೆ ಮತ್ತು ಗೊಬ್ಬರ ಕಾರ್ಖಾನೆ ಸ್ಥಾಪನೆ ಮಾಡ್ತಾರೆ, ಸಕ್ಕರೆ, ಔಷಧ ತಯಾರಿಕಾ ಕಾರ್ಖಾನೆ, ಗಂಧದ ಎಣ್ಣೆ ಆಗಿರ್ಬೋದು, ಬೆಂಕಿ ಕಡ್ಡಿ ಆಗಿರ್ಬೋದು, ಇಂಥ ಹಲವಾರು ಕಾರ್ಖಾನೆಗಳನ್ನ ಇವ್ರು ಏನು ಮಾಡ್ತಾರೆ, ಸ್ಥಾಪನೆಯನ್ನು ಮಾಡ್ತಾರೆ. ಸೋಪು ಹಾಗೂ ಲೋಹ ತಯಾರಿಕೆ, ಕಲೆ ಮತ್ತು ಕರಕುಶಲ ಡಿಪೋ, ಕೃಷ್ಣರಾಜೇಂದ್ರ ಬಟ್ಟೆ ಗಿರಣಿ, ಕಾಗದದ ತಿರುಳು, ರಟ್ಟು, ಪೆನ್ಸಿಲ್, ಬೆಂಕಿ ಕಡ್ಡಿ ಮತ್ತು ಪೀಠೋಪಕರಣಗಳ ತಯಾರಿಕಾ ಘಟಕಗಳು, ಹೀಗೆ ನೂರಾರು ಕೈಗಾರಿಕೆಗಳು ಪ್ರಾರಂಭಗೊಂಡವು ನೋಡಿರಿ. ಇವರ ಕಾಲದಲ್ಲಿ ಹಲವಾರು ರೀತಿಯಾದಂತಹ ಕೈಗಾರಿಕೆಗಳನ್ನು ಇವರು ಸ್ಥಾಪನೆ ಮಾಡ್ತಾರೆ. ಇದೇ ಉದ್ದೇಶದಿಂದ ಏನಾಗತ್ತೆ, ಇವರನ್ನು ಮೈಸೂರಿನ ಕೈಗಾರಿಕಾ ಶಿಲ್ಪಿ ಅಂತೇಳಿ ಸರ್ ಎಮ್ ರವರನ್ನು ಕರೀತಾರೆ. ಯಾಕಂದ್ರೆ ಇವರು ಒಟ್ಟು ಮೈಸೂರು ಸ್ಯಾಂಡಲ್ ಸೋಪ್ ಆಗಿರ್ಬೋದು, ಆಮೇಲೆ ಕಲೆ ಕರಕುಶಲ ಡಿಪೋಗಳಾಗಿರ್ಬೋದು, ಹೀಗೆ ಹಲವಾರು ರೀತಿಯಾದಂಥ ಕೈಗಾರಿಕೆಗಳನ್ನು ಇವರು ಏನು ಮಾಡ್ತಾರೆ, ಸ್ಥಾಪನೆ ಮಾಡ್ತಾರೆ. ಈ ಕೈಗಾರಿಕಾ ಪ್ರಗತಿಯಿಂದ ಏನಾಗತ್ತೆ, ಮೈಸೂರಿನಲ್ಲಿ ಭಾಗ್ಯದ ಬಾಗಿಲು ತೆರೆದಂತ ಆಗಿಬಿಡ್ತತಿ. ಹೀಗಾಗಿ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಕೊನೆಗೆ ಅವ್ರದ್ದೊಂದು ಗುರಿ ಆಗಿತ್ತಲ್ವ, ಭದ್ರಾವತಿ ಕಬ್ಬಿನ ಮತ್ತು ಉಕ್ಕು ಕಾರ್ಖಾನೆ ಸ್ಥಾಪನೆ ಮಾಡೋದು, ಅದನ್ನ ಸ್ಥಾಪನೆ ಮಾಡೇ ಬಿಡ್ತಾರೆ. ಅದನ್ನು ಭದ್ರಾವತಿ ವಿಶ್ವೇಶ್ವರ ಕಬ್ಬಿನ ಮತ್ತು ಉಕ್ಕು ಕೈಗಾರಿಕೆ ಅಂತ ಹೇಳಿ ಕರೀತಾರೆ. VISL ಅಂತ ಹೇಳಿ ಅದನ್ನು ಕರೀತಾರೆ. 1916 ಏನು ಮಾಡ್ತಾರೆ, ಅದನ್ನು ಸ್ಥಾಪನೆಯನ್ನು ಅವರು ಮಾಡ್ತಾರೆ. ನೆನಪಿರಲಿ ಪುಟಾಣಿಗಳೇ ನಿಮ್ಮೆಲ್ಲರಿಗೂ. ರಾಜ್ಯದ ಆರ್ಥಿಕ ಚಟುವಟಿಕೆಗಳಿಗೆ ಭದ್ರ ಬುನಾದಿ ಹಾಕುವ ಉದ್ದೇಶದಿಂದ ಹಣಕಾಸು ನೀತಿಯಲ್ಲಿ ಮಾರ್ಪಾಡು ಮಾಡಿದರು ನೋಡ್ರಿ. ಇವರು ಆರ್ಥಿಕವಾಗಿ ಏನಾಗಿರ್ಬೇಕು, ಭದ್ರತೆಯನ್ನು ಒದಗಿಸಬೇಕು. ಹೌದಾ, ಹಣಕಾಸು ನೀತಿಯಲ್ಲಿ ಇವರು ಹಲವಾರು ಮಾರ್ಪಾಡುಗಳನ್ನು ರಾಜ್ಯದಲ್ಲಿ ಜಾರಿಗೆ ತೊಗೊಂಬರ್ತಾರೆ. ಇದಕ್ಕಾಗಿ 1913 ಮೈಸೂರು ಬ್ಯಾಂಕನ್ನು ಸ್ಥಾಪಿಸಿದರು ನೋಡ್ರಿ. ಮೈಸೂರು ಬ್ಯಾಂಕನ್ನು 1913 ಸ್ಥಾಪನೆಯನ್ನು ಮಾಡ್ತಾರೆ. ನಮ್ಮ ರಾಜ್ಯದ ಅತ್ಯಂತ ಜನಪ್ರಿಯ ಬ್ಯಾಂಕ್ ಅಂತಲೇ ಅದು ಕರೆಸ್ಕೊಳ್ತೈತಿ. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಅಂತೇಳಿ ನಾವು ಅದನ್ನು ಕರಿತೀವಿ. ಇದನ್ನು 1913 ಇದನ್ನೇನು ಮಾಡ್ತಾರೆ, ಜಾರಿಗೆನ ತೊಗೊಂಬರ್ತಾನೆ, ಸ್ಥಾಪನೆಯನ್ನು ಮಾಡ್ತಾರೆ. ಅನಂತರ ಉಳಿತಾಯ ಬ್ಯಾಂಕುಗಳು ಅಸ್ತಿತ್ವಕ್ಕೆ ಬಂದವು. ಕೈಗಾರಿಕೆಗಳ ಅಭಿವೃದ್ಧಿಗೆ ಫೀಡರ್ ಬ್ಯಾಂಕ್ ಹಾಗೂ ಕೈಗಾರಿಕಾ ಹೂಡಿಕೆ ಮತ್ತು ಅಭಿವೃದ್ಧಿ ನಿಧಿಗಳು ರಚಿತಗೊಂಡವು ನೋಡ್ರಿ. ಇದು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರನ್ನ ಸ್ಥಾಪನೆ ಮಾಡಿದ ಮೇಲೆ ಹಲವಾರು ಉಳಿತಾಯ ಖಾತೆಗಳನ್ನು, ಉಳಿತಾಯ ಬ್ಯಾಂಕ್ಗಳನ್ನು, ಆಮೇಲೆ ಕೈಗಾರಿಕಾ ಅಭಿವೃದ್ಧಿ ಬೇಕಾಗಿರುವಂತಹ ಫೀಡರ್ ಬ್ಯಾಂಕ್ಗಳಾಗಿರ್ಬೋದು, ಹೂಡಿಕೆ ಮಾಡ್ತಿರುವಂತಹ ಬ್ಯಾಂಕ್ಗಳು, ಹೀಗೆ ಹಲವಾರು ರೀತಿಯಾದಂತಹ ಬ್ಯಾಂಕ್ಗಳನ್ನ ಇವರು ಸ್ಥಾಪನೆಯನ್ನು ಮಾಡಲಿಕ್ಕೆ ಅನುಮತಿಯನ್ನು ಕೊಡ್ತಾರೆ. ಸಾರ್ವಜನಿಕ ಜೀವ ವಿಮಾ ಯೋಜನೆ ಜಾರಿಗೆ ತಂದು ನೋಡ್ರಿ. ಆಗಿನ ಕಾಲದಲ್ಲಿ ಕೂಡ ಜೀವ ವಿಮಾ ಯೋಜನೆ ಇತ್ತು, ಅದನ್ನು ಕೂಡ ಇವರೇ ದಿವಾನರಾದಂಥ ಸಂದರ್ಭದಲ್ಲಿ ಜಾರಿಗೆನ ತೊಗೊಂಬರ್ತಾರೆ. ರೈತರಿಗೆ ಹಾಗೂ ಕರಕುಶಲ ಕೆಲಸಗಾರರಿಗೆ ಸಾಲದ ಸೌಲಭ್ಯ ನೀಡಲು ಸಹಕಾರಿ ಕ್ಷೇತ್ರವನ್ನು ಬಲವರ್ಧನೆಗೊಳಿಸಿದರು ನೋಡಿರಿ. ಅಂದಿನ ಕಾಲದಲ್ಲಿ ಇವ್ರು ಏನು ಮಾಡಪ್ಪ ಅಂತಂದ್ರೆ ಕೂಲಿ ಕೆಲಸ ಮಾಡ್ತಕ್ಕಂತಹ ಹಾಗೂ ಆಮೇಲೆ ಕರಕುಶಲದಲ್ಲಿ ಕೆಲಸ ಮಾಡ್ತಕ್ಕಂತಹ ಕರಕುಶಲ ಕರ್ಮಿಗಳು ಕೂಡ ಇವರಿಗೆ ಸಾಲದ ಸೌಲಭ್ಯ ನೀಡಬೇಕು ಅನ್ನುವಂಥ ಉದ್ದೇಶದಿಂದ ಏನು ಮಾಡ್ತಾರೆ, ಸಹಕಾರಿ ಕ್ಷೇತ್ರವನ್ನು ಬಲವರ್ಧನೆಗೊಳಿಸ್ತಾರೆ. ಪ್ರಾಂತೀಯ ಸಹಕಾರಿ ಬ್ಯಾಂಕುಗಳನ್ನು ಸ್ಥಾಪಿಸಿದರು. ರಾಜ್ಯದ ಆಸ್ತಿಯನ್ನು ಹೆಚ್ಚಿಸಿ ಆದಾಯ ತರುವುದರ ಮೂಲಕ ಅಭಿವೃದ್ಧಿ ಕಾರ್ಯಗಳ ಪ್ರಭಾವವನ್ನು ಅಳೆಯಲು ಅನುಕೂಲವಾಗುವಂತೆ ಆಯವ್ಯಯದಲ್ಲಿ ಹೊಸ ದೃಷ್ಟಿಕೋನವನ್ನು ಕಂಡುಕೊಂಡರು ನೋಡ್ರಿ. ಇವರು ಪ್ರಾಂತೀಯ ಸಹಕಾರಿ ಬ್ಯಾಂಕ್ಗಳನ್ನು ಸ್ಥಾಪನೆಯನ್ನು ಮಾಡ್ತಾರೆ. ರಾಜ್ಯದ ಆಸ್ತಿಯನ್ನು ಇನ್ನಷ್ಟು ಅಭಿವೃದ್ಧಿಯನ್ನು ಮಾಡಿ ಹೆಚ್ಚಿಸುವುದರ ಮುಖಾಂತರ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಇವರು ಕೈಗೊಳ್ತಾರೆ. ಇದರಿಂದಾಗಿ ಇವರು ಮೈಸೂರು ರಾಜ್ಯದಲ್ಲಿ ಹೊಸದಾಗಿರುವಂತಹ ದೃಷ್ಟಿಕೋನವನ್ನು ಜಾರಿಗೆ ತಂದಂತಹ ಒಬ್ಬ ಒಳ್ಳೆಯ ದಿವಾನರಾಗಿದ್ದರು ಅಂತ ಹೇಳ್ಬೋದು.
ಗೊಮ್ಮಟ ವ್ಯಕ್ತಿತ್ವದ ದಾರ್ಶನಿಕ ನೇತಾರರಾಗಿ ಆಡು ಮುಟ್ಟದ ಸೊಪ್ಪಿಲ್ಲ ಎಂಬ ಗಾದೆ ಮಾತಿನಂತೆ ಬೆಳೆದ ವಿಶ್ವೇಶ್ವರಯ್ಯ ಅವರಿಗೆ ಬ್ರಿಟಿಷ್ ಸರ್ಕಾರ ಸರ್ ಪದವಿಯನ್ನು ನೀಡಿ ಗೌರವಿಸಿತು. ನೋಡ್ರಿ, ಗೊಮ್ಮಟ ವ್ಯಕ್ತಿತ್ವದ ನೇತಾರ ಅಂತ ಇವ್ರನ್ನ ಕರಿತಾವ, ಆಡು ಮುಟ್ಟದ ಸೊಪ್ಪಿಲ್ಲ. ಹೀಗಾಗಿ ಅವ್ರಿಗೆ ಏನು ಮಾಡಿದ, ವಿಶ್ವೇಶ್ವರಯ್ಯ ಇವರ ಸಾಧನೆಗಳನ್ನು ಕಂಡಿರುವಂತಹ ಬ್ರಿಟಿಷ್ ಸರ್ಕಾರ ಇವರಿಗೆ ಸರ್ ಪದವಿಯನ್ನು ನೀಡಿ ಇವರಿಗೆ ಗೌರವವನ್ನು ಕೊಡ್ತೈತಿ. ನೋಡಿ, ಇನ್ನೂ ಕೆಲವೊಂದಷ್ಟು ಪದವಿಗಳನ್ನ ಬ್ರಿಟಿಷ್ ಸರ್ಕಾರ ಇವರಿಗೆ ನೀಡ್ತೈತಿ. ಕೈಸರ್ ಎ ಹಿಂದ್, KCI, ED, SC, DL ಮತ್ತು ಸರ್ ಪದವಿಗಳನ್ನ ಇವರು ಕೊಟ್ಟು ಅವ್ರು ಏನು ಮಾಡ್ತಾರೆ, ಗೌರವಿಸ್ತಾರೆ. ಇವರು ಮಾಡಿರುವಂಥ ಸೇವೆಗೆ ಅವೆಲ್ಲ ಪ್ರಶಸ್ತಿಗಳು ಇವರಿಗೆ ಬರ್ತಾವ. ಅವರ ಸಾಧನೆಯನ್ನು ಗುರುತಿಸಿ ಭಾರತ ಸರ್ಕಾರ ದೇಶದ ಅತ್ಯುನ್ನತ ಭಾರತ ರತ್ನ ಪ್ರಶಸ್ತಿಯನ್ನು ಸಲ್ಲಿಸಿದೆ. ನೋಡ್ರಿ, ಇವರ ಸಾಧನೆಯನ್ನು ಕಂಡಂತಹ ಭಾರತ ಸರ್ಕಾರ ಏನು ಮಾಡ್ತೈತಿ, ಭಾರತ ಅತ್ಯುನ್ನತ ಪ್ರಶಸ್ತಿ ಯಾವುದು, ಭಾರತ ರತ್ನ ಪ್ರಶಸ್ತಿ 1955 ಒಳಗೇನಕ್ಕಂದ್ರೆ ಇವರಿಗೆ ಆ ಪ್ರಶಸ್ತಿ ಬರುತ್ತೆ. ದೇಶದ ಹಲವಾರು ಪ್ರತಿಷ್ಠಿತ ಸಂಸ್ಥೆ ಹಾಗೂ ವಿಶ್ವವಿದ್ಯಾನಿಲಯಗಳು ಸದಸ್ಯತ್ವ ಹಾಗೂ ಗೌರವ ಡಾಕ್ಟರೇಟ್ ಪದವಿಗಳನ್ನು ನೀಡಿ ಗೌರವಿಸಿದರು. ದೇಶದ ಹಲವಾರು ಪ್ರತಿಷ್ಠಿತ ಸಂಸ್ಥೆಗಳಾಗಿರ್ಬೋದು ಮತ್ತು ವಿಶ್ವವಿದ್ಯಾನಿಲಯಗಳಾಗಿರ್ಬೋದು ಇವರು ಮೈಸೂರು ದಿವಾನರಾಗಿರುವಂತಹ ಸಂದರ್ಭದಲ್ಲಿ ಮತ್ತು ಇವರು ಇಂಜಿನಿಯರ್ ಆಗಿರುವಂತಹ ಸಂದರ್ಭದಲ್ಲಿ ಇವರ ಕಾರ್ಯಕುಶಲತೆಗಳನ್ನೆಲ್ಲವನ್ನು ಗಮನಿಸಿರುವಂಥವು ಏನು ಮಾಡ್ತಾವೆ, ಇವರಿಗೆ ಹಲವಾರು ಗೌರವ ಡಾಕ್ಟರೇಟ್ ಪದವಿಗಳನ್ನು ನೀಡಿ ಇವರಿಗೆ ಗೌರವವನ್ನು ಸಲ್ಲಿಸ್ತಾರೆ. ಮಹಾನ್ ಆಡಳಿತಗಾರರಾದ ಇವರ ಶತಮಾನೋತ್ಸವದ ಸವಿ ನೆನಪಿಗಾಗಿ ವಿಶೇಷ ಅಂಚೆ ಚೀಟಿ ಬಿಡುಗಡೆ ಮಾಡಲಾಯಿತು. ನೋಡ್ರಿ, ಇವರ ಮಹಾನ್ ಆಡಳಿತಗಾರರಾಗಿಂತಹ ಇವರ ಶತಮಾನೋತ್ಸವ 100 ವರ್ಷಗಳ ಅಂತೇನು ಹೇಳಿದ್ನಲ್ಲ, 100 ವರ್ಷ ತುಂಬಿದಂಥ ಸಮಯದಲ್ಲಿ ಆಚರಿಸುವಂತಹ ಉತ್ಸವ ಅಂತ ಏನು ಹೇಳಿದಲ್ಲ, ಅಂಥ ಸಂದರ್ಭದಲ್ಲಿ ಅದರ ನೆನಪಿಗೆ ಏನು ಮಾಡ್ತಾರೆ, ಇವರು ವಿಶೇಷವಾಗಿರುವಂಥ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡ್ತಾರೆ. ಮೈಸೂರು ಸಂಸ್ಥಾನದ ದಿವಾನ್ ಹುದ್ದೆಯಿಂದ ನಿವೃತ್ತಿಯಾದ ಅನಂತರವೂ ದೇಶ ಸೇವೆಯ ಪಥದಲ್ಲಿ ಸಾಗಿದರು. ನೋಡ್ರಿ, ಇವರು ಮೈಸೂರು ಸಂಸ್ಥಾನ ದಿವಾನರ ಹುದ್ದೆಯಿಂದ ನಿವೃತ್ತಿ ಆದ ಮೇಲೆ ಏನು ಮಾಡ್ತಾರೆ, ದೇಶ ಇನ್ನಷ್ಟು ಅಭಿವೃದ್ಧಿ ಹೊಂದಬೇಕು, ನನ್ನ ಕೈಯಿಂದ ಎಷ್ಟು ಸಾಧ್ಯನೋ ಅಷ್ಟು ನಾನು ಒಳ್ಳೆಯ ಕಾರ್ಯಗಳನ್ನ, ಪ್ರಗತಿಪರ ಕಾರ್ಯಗಳನ್ನ ಮಾಡ್ತೀನಿ ಅನ್ನುವಂಥ ಉದ್ದೇಶನ ಇವರು ದೇಶ ಸೇವೆಯಲ್ಲೇನ ಸಾಕ್ತಾರೆ. ತಮ್ಮ ಪರಿಪಕ್ವ ಅನುಭವವನ್ನು ದೇಶದ ಅಭಿವೃದ್ಧಿಗಾಗಿ ಬಳಸಿಕೊಂಡರು. ನೋಡ್ರಿ, ಇವರ ತಾವು ಕೊನೆ ಉಸಿರು ಇರುವವರು ಕೂಡ ಏನು ಮಾಡ್ತಾರೆ, ಎಷ್ಟು ಸಾಧ್ಯನೋ ಅಷ್ಟು ಕೆಲಸವನ್ನು ದೇಶದ ಅಭಿವೃದ್ಧಿಗಾಗಿ ಸಲ್ಲಿಸ್ತಾರೆ. ಸಾಹಿತ್ಯ ಸೃಷ್ಟಿಯನ್ನು ಮಾಡಿದ್ದಕ್ಕೆ ನಿದರ್ಶನ ಅವರ ರಿಕನ್ಸ್ಟ್ರಕ್ಟಿಂಗ್ ಇಂಡಿಯಾ, ಫ್ಲಾಡ್ ಎಕನಾಮಿ ಫಾರ್ ಇಂಡಿಯಾ ಹಾಗೂ ಆತ್ಮಚರಿತ್ರೆ ಮೆಮೊರೀಸ್ ಆಫ್ ಮೈ ವರ್ಕಿಂಗ್ ಲೈಫ್, ನೇಷನ್ ಬಿಲ್ಡಿಂಗ್ ಪ್ಲ್ಯಾನ್ ಫಾರ್ ಇಂಡಿಯಾ ಕೃತಿಗಳು. ನೋಡಿ, ಇವರ ನಿದರ್ಶನಕ್ಕಂತಂದ್ರೆ ಇವರು ಸಾಹಿತ್ಯನ ಸೃಷ್ಟಿ ಮಾಡಿರುವಂಥ ಉದ್ದೇಶದಿಂದ ಇವ್ರ ಕೃತಿಗಳು ಹಲವಾರು ಯಾವ್ಯಾವಪ್ಪ ಅದ್ರಾಗ ರಿಕನ್ಸ್ಟ್ರಕ್ಟಿಂಗ್ ಇಂಡಿಯಾ, ಪ್ಲ್ಯಾನ್ಡ್ ಎಕನಾಮಿ ಫಾರ್ ಇಂಡಿಯಾ, ಇವರ ಆತ್ಮಚರಿತ್ರೆ ಯಾವುದು, ಮೆಮೊರೀಸ್ ಆಫ್ ಮೈ ವರ್ಕಿಂಗ್ ಲೈಫ್, ನೇಷನ್ ಬಿಲ್ಡಿಂಗ್ ಪ್ಲ್ಯಾನ್ ಫಾರ್ ಇಂಡಿಯಾ ಅನ್ನುವಂಥ ಕೃತಿಗಳನ್ನ ರಚಿಸ್ತಾರೆ. ಸೆಪ್ಟೆಂಬರ್ 15, 1960 ಶತಮಾನೋತ್ಸವ ಅಭಿನಂದನೆ ಸರ್ MV ಅಭಿನಂದನಾ ಗ್ರಂಥವನ್ನು ಪ್ರಕಟಿಸಲಾಯಿತು. ನೋಡ್ರಿ, ಇವರ ಶತಮಾನೋತ್ಸವ ಸೆಪ್ಟೆಂಬರ್ 15, 1960 ಶತಮಾನೋತ್ಸವ ಅಭಿನಂದನೆ ಸಲುವಾಗಿ ಏನೈತಿ, ಇವರಿಗೆ ಅಭಿನಂದನಾ ಗ್ರಂಥವನ್ನು ಸರ್ MV ಅನ್ನುವಂಥ ಒಂದು ಅಭಿನಂದನಾ ಗ್ರಂಥವನ್ನು ಪ್ರಕಟಣೆ ಮಾಡಿ ಹೊರಡಿಸ್ತಾರೆ. 102 ವರ್ಷಗಳ ತುಂಬು ಜೀವನ ಪೂರೈಸಿದ ಸರ್ MV ಅವರು 1962 ಇಹಲೋಕ ತ್ಯಜಿಸಿದರು. ನೋಡ್ರಿ, 102 ವರ್ಷಗಳ ಕಾಲ ಇವರು ಏನು ಮಾಡ್ತಾರೆ, ತಮ್ಮ ಜೀವನವನ್ನು ಸಾಗಿಸ್ತಾರೆ. ಕೊನೆಗೆ ಇವರು ನಿಧನರಾಗಿದ್ದು ಯಾವಪ್ಪ ಅಂದ್ರೆ 1962. ಇವರ ಹುಟ್ಟುಹಬ್ಬದ ನೆನಪಿಗೆ ಇಂದಿಗೂ ಎಂಜಿನಿಯರ್ಸ್ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ನೋಡ್ರಿ, ಇವರ ಹುಟ್ಟು ಹಬ್ಬದ ನೆನಪಿಗಾಗಿ ಏನು ಸೆಪ್ಟೆಂಬರ್ 15 ಐತಲ್ಲ ಏನು ಮಾಡ್ತಾರೆ, ಇಂಜಿನಿಯರ್ಸ್ ಡೇ ಅಂಥೇಳಿ ಇವರನ್ನು ಕರೀತಾರೆ. ನೋಡ್ರಿ, ಇವ್ರ ಬಗ್ಗೆ ಇನ್ನೂ ಹೇಳಬೇಕಪ್ಪ ಅಂದ್ರೆ ನಮ್ಮ ಆಧುನಿಕ ಮೈಸೂರಿನ ಶಿಲ್ಪಿ ಅಂತ ಹೇಳಿ ಕರೀತಾರೆ. ಆಮೇಲೆ ಮೈಸೂರಿನ ಕೈಗಾರಿಕಾ ಶಿಲ್ಪಿ ಅಂತ ಹೇಳಿ ಕರೀತಾರೆ. ಆಮೇಲೆ ಭಾರತ ರತ್ನ ಪ್ರಶಸ್ತಿ ಪಡೆದ ಪ್ರಥಮ ಕನ್ನಡಿಗರು ಯಾರು, ನಮ್ಮ ಸರ್ MV ರವರ ಮಕ್ಕಳೇ. ಆಮೇಲೆ ಇವರನ್ನ ಭಾರತದ ಯೋಜನಾ ಬ್ರಹ್ಮ ಅಂತೇಳಿ ಇವರನ್ನು ಕೂಡ ಕರೀತಾರೆ. ಇದಷ್ಟೇ ಅಲ್ಲದೆ ಇವರ ವೈಯಕ್ತಿಕ ಜೀವನದ ಬಗ್ಗೆ ನಿಮ್ಗೆ ಒಂದು ಸ್ವಲ್ಪ ಗೊತ್ತಿರಬೇಕು, ಹೌದಾ? ಪಾಠದಲ್ಲಿ ಇಲ್ಲ ಆದರೂ ಕೂಡ ಹೇಳ್ತಾ ಇದ್ದೀನಿ. ಇವ್ರ ವೈಯಕ್ತಿಕ ಜೀವನ ಹೆಂಗಿತ್ತಪ್ಪ ಅಂತಂದ್ರೆ, ನಿಸ್ವಾರ್ಥದ ಶ್ರಮಗಳನ್ನ ಬಂಡವಾಳವಾಗಿ ಇಟ್ಕೊಂಡು ಇವರು ತಮ್ಮ ವೈಯಕ್ತಿಕ ಜೀವನದಲ್ಲಿ ಯಶಸ್ವಿ ಆಗಲಿಲ್ಲ. ಯಾಕಂದ್ರೆ ಬಹಳ ನಿಸ್ವಾರ್ಥ ಶ್ರಮಗಳಿಂದ ಇವರು ದುಡಿದವರು ಸರ್ MV ರವರು. ಸರ್ MV ರವರು ಏನು ಮಾಡ್ತಾರಪ್ಪ ಅಂತಂದ್ರೆ, ಸರ್ MV ರವರು ಏನು ಮಾಡ್ತಾರೆ, ತಮ್ಮ ವೈಯಕ್ತಿಕ ಜೀವನದಲ್ಲಿ ಇವರು ಯಶಸ್ವಿ ಆಗಲಿಲ್ಲ. ಇವರು 1888 ಒಳಗೆ ಏನು ಮಾಡ್ತಾರೆ, ಸರಸ್ವತಿ ಅನ್ನೋರನ್ನು ವಿವಾಹ ಆಗ್ತಾರೆ. ಹಾಗೂ ಕೂಡ ಇವರ ಪತ್ನಿ ವಿವಾಹ ಆದಮೇಲೆ 89ರಲ್ಲಿ ಮತ್ತೆ ಎರಡನೇ ಮದುವೆ ಆಗ್ತಾರೆ ಸರ್ MV ರವರು.
ಅದಾದಮೇಲೆ ಅವರು ಕೂಡ ಅಕಾಲಕ್ಕೆ ಮರಣಕ್ಕೀಡಾದಮೇಲೆ ಮತ್ತು ಸಂಬಂಧಿಕರ ಒತ್ತಾಯದ ಮೇರೆಗೆ ಏನು ಮಾಡ್ತಾರೆ, 3ನೇ ಮದುವೆಯನ್ನು ಆಗ್ತಾರೆ. ಆದರೂ ಕೂಡ ಅವಳಿಂದ ವಿರಸ ಕಂಡಂತಹ ಸಂದರ್ಭದಲ್ಲಿ ಕೊನೆಗೆಲ್ಲವನ್ನು ತ್ಯಜಿಸಿ ಇವರಿಗೆ ಕೊನೆಗೆ ಉಳಿದಿದ್ದು ಯಾವಪ್ಪ ಅಂದರೆ ಇವರಲ್ಲಿ ಏಕಾಂಗಿತನ. ಹೀಗಾಗಿ ಆದಷ್ಟು ಇವರ ನಿಸ್ವಾರ್ಥತೆ ಮತ್ತು ಶ್ರಮಗಳನ್ನೇ ಬಂಡವಾಳವನ್ನಾಗಿಟ್ಟುಕೊಂಡಂತಹ ಯಾರು, ಸರ್ ಎಂ ಹೀರವರು ನಮ್ಮ ಭಾರತದ ಯೋಜನಾ ಬ್ರಹ್ಮ ಅಂತ ಇವರನ್ನು ಕರೀತಾರೆ. ಮೈಸೂರನ್ನು ಆಳಿರುವಂತಹ ಎಲ್ಲ ದಿವಾನರುಗಳಲ್ಲಿ ಅತ್ಯಂತ ಶ್ರೇಷ್ಠ ದಿವಾನರು ಅಂತ ಇವರನ್ನು ಕರಿಬೋದು. ಅದಷ್ಟೇ ಅಲ್ಲದೆ ಇವರಂಥ ಅದ್ವಿತೀಯ ಸಾಧನೆ ಅಂದರೆ KRS ಡ್ಯಾಮ್ ನಿರ್ಮಾಣ ಅಂತ ಹೇಳ್ಬೋದು. ಇವರು ದಿವಾನರಾಗಿರುವಂತಹ ಸಂದರ್ಭದಲ್ಲಿ ಏನು ಮಾಡ್ತಾರವ, ಹಲವಾರು ರೀತಿಯಾದಂತಹ ಇವರ ಕೆಲಸಗಳನ್ನು ಮಾಡಿರುವಂಥ ಉದ್ದೇಶದಿಂದ ಆಧುನಿಕ ಮೈಸೂರಿನ ಭಾಗ್ಯಶಿಲ್ಪಿ, ಮೈಸೂರಿನ ಕೈಗಾರಿಕಾ ಶಿಲ್ಪಿ, ಹಲವಾರು ಇವರಿಗೆ ಹೆಸರಿನಿಂದ ಇವರನ್ನು ಕರೀತಾರೆ. ಹೇಳಿದ್ನಲ್ಲ ಮೊದಲೇ ಮಕ್ಕಳೇ, ಇವರ ಭಾರತ ರತ್ನ ಪ್ರಶಸ್ತಿ ಪಡೆದಂತಹ ಪ್ರಥಮ ಕನ್ನಡಿಗರು ಅಂತೇಳಿ ಇವರನ್ನು ನಾವು ಕರಿತೀವಿ. ಮಕ್ಕಳೇ, ಇಂದಿನ ತರಗತಿಯಲ್ಲಿ ನಾವು ಸರ್ ಎಂ ಹೀರವರ ಬಗ್ಗೆ ತಿಳಿದುಕೊಂಡಿದ್ದೀವಿ. ಮುಂದಿನ ತರಗತಿಯಲ್ಲಿ ಮತ್ತೊಂದು ಪಾಠದ ಜೊತೆಗೆ ನಿಮ್ಮೆಲ್ಲರನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.